ಹೀರೋ ಅನ್ನೋ ಹುಡುಗ ತುಂಬಾನೇ ಬುದ್ಧಿವಂತ ಆಗಿರ್ತಾನೆ. ಅಂದ್ರೆ ಇವನೊಬ್ಬ ಸೈಂಟಿಸ್ಟ್ ಆಗಿದ್ದಾನೆ. ಅದರಲ್ಲೂ ರೋಬೋಟ್ ಎಲ್ಲ ತಯಾರಿಸೋಕೆ ಇವನಿಗೆ ಗೊತ್ತಿದೆ. ಇವನ ಲೈಫ್ ಚೆನ್ನಾಗಿಯೇ ಇತ್ತು. ಆದ್ರೆ ಒಂದು ದಿನ ಟ್ರಾಜಿಕ್ ಇನ್ಸಿಡೆಂಟ್ ಆಗುತ್ತೆ. ಆದ್ಮೇಲೆ ಹೀರೋ ಇದನ್ನ ಹೇಗೆ ಫೇಸ್ ಮಾಡ್ತಾನೆ, ಜೊತೆಗೆ ಎಲ್ಲ ತೊಂದರೆಗಳನ್ನ ಸರಿಪಡಿಸ್ತಾನ ಅನ್ನೋದೇ ಈ ಕತೆ. ಮೂವಿಯ ಹೆಸರು ಬಿಗ್ ಹೀರೋ 6 ಅಂತ. ವಿಡಿಯೋನ ಕೊನೆ ತನಕ ನೋಡಿ ಸ್ಕಿಪ್ ಮಾಡ್ದೆ. ಜೊತೆಗೆ ಒಂದು ಲೈಕ್ ಕೂಡ ಮಾಡಿ ಅಂಡ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಂದು ಇಂಟ್ರೋ ಬರಲಿ. ಈ ಜಗತ್ತಿನಲ್ಲಿ ಪ್ರತಿ ವರ್ಷ ಸಾವಿರಾರು ಮೂವೀಸ್ ಹಾಗೂ ವೆಬ್ ಸೀರೀಸ್ ಗಳು ಲಾಂಚ್ ಆಗುತ್ತೆ. ಆದ್ರೆ ಈ ಕಥೆಗಳ ರಾಶಿಯಲ್ಲಿ ನಿಮ್ಗೆ ಇಷ್ಟ ಆಗೋ ಕತೆ ವಿವರಿಸೋ ಚಾನಲ್ ಮಿಥಿಲೋ ಪ್ರೊಡಕ್ಷನ್ಸ್. ಮತ್ತೆ ಈಗ ಕತೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ನಲ್ಲಿ 2 ರೋಬೋಟ್ ಗಳು ಫೈಟ್ ಮಾಡ್ತಿರ್ತವೆ. ಇದೆರಡು ಆಟಿಕೆ ರೋಬೋಟ್ ಗಳಾಗಿದೆ. ನೋಡಿದಾಗ ಈ ರೋಬೋಟ್ ಸೋಲಿಸುತ್ತೆ ಇನ್ನೊಂದು ರೋಬೋಟ್ ಅನ್ನ. ಮತ್ತೆ ಅದನ್ನ ಕಂಟ್ರೋಲ್ ಮಾಡ್ತಿದ್ದವನು ಇವನೇ ಆಗಿದ್ದಾನೆ, ಈ ದಪ್ಪದ ಮನುಷ್ಯ. ಅಂಡ್ ಇವನ ಹೆಸರು ಯಮ ಅಂತ. ಅಂಡ್ ಬೊಬ್ಬೆ ಹೊಡಕ್ಕೆ ಕೂಡ ಸ್ಟಾರ್ಟ್ ಮಾಡ್ತಾನೆ. ಯಾರಿಗೆ ದಮ್ಮಿದೆ ನನ್ನ ಈ ರೋಬೋಟ್ ಆಟಿಕೆನ ಸೋಲಿಸೋದಕ್ಕೆ. ಮತ್ತೆ ಹಿಂದುಗಡೆಯಿಂದ ವಾಯ್ಸ್ ಬರುತ್ತೆ, ನಾನು ಟ್ರೈ ಮಾಡಬಹುದಾ ಅಂತ. ಅಂಡ್ ಇಲ್ಲಿ ದಾರಿ ಬಿಟ್ಟು ನೋಡಿದ್ರೆ ಇವನೇ ನಮ್ಮ ಹೀರೋ ಆಗಿದ್ದಾನೆ. ಅಂಡ್ ಇವನ ಹೆಸರು ಕೂಡ ಹೀರೋ ಅಂತ ಆಗಿದೆ. ಅಂಡ್ ಹೇಳ್ತಾನೆ, ಇದು ನನ್ನದೇ ರೋಬೋಟ್ ಆಗಿದೆ, ನಾನೇ ಬಿಲ್ಡ್ ಮಾಡಿದ್ದು. ನನ್ನ ಜೊತೆ ಚಾಲೆಂಜ್ ಮಾಡೋಕೆ ಇಷ್ಟಪಡ್ತೀರಾ? ಮತ್ತೆ ಎಲ್ಲರೂ ಕೂಡ ನಗೋಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಇದು ನೋಡೋದಕ್ಕೆ ಮಕ್ಕಳ ಆಟಿಕೆ ತರನೇ ಇದೆ. ಸೊ ಮಗು ನೀನು ಸೋಲೋದಕ್ಕೆ ತಯಾರಾಗು, ಬೆಟ್ ಕೂಡ ಮಾಡ್ಬೇಕು ನೀನು. ಮತ್ತೆ ಚಾಲೆಂಜ್ ಗೆ ಹಣ ಕೂಡ ಕೊಡ್ತಾನೆ. ಸೊ ಈ ರೋಬೋಟ್ ನ ಫೈಟ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಯಮನ ಬಳಿ ಇದ್ದಂತಹ ರೋಬೋಟ್ ಒಂದು ಶಾಟ್ ಅಲ್ಲಿ ಇದನ್ನ ಪುಡಿ ಪುಡಿ ಮಾಡ್ತು. ಯಮ ಹೇಳ್ತಾನೆ, ನನಗೆ ಮುಂಚೆನೆ ಹೇಳಿದೆ ಮಗು. ಬಟ್ ಹೀರೋ ಹೇಳ್ತಾನೆ, ನನ್ನ ಹತ್ರ ಇನ್ನು ಕೂಡ ಹಣ ಇದೆ ಬೆಟ್ ಮಾಡೋದಕ್ಕೆ. ಸೊ ನನ್ನ ಚಾಲೆಂಜ್ ಅನ್ನ ಎಕ್ಸೆಪ್ಟ್ ಮಾಡಿ ಅಂತ. ಮತ್ತೆ ಅದರ ಪ್ರಕಾರ ರಿಮ್ಯಾಚ್ ಕೂಡ ಆಗುತ್ತೆ. ಬಟ್ ಈ ಸಲ ಅಂತೂ ಏನು ಗುರು, ಇದು ಫೈಟ್ ತುಂಬಾ ವಿಚಿತ್ರ ಆಗಿದೆ. ಹೀರೋ ಅಂತೂ ಗೆಲ್ಲೋದ್ರಲ್ಲಿ ಇದ್ದಾನೆ. ಇದರ ಕೈಯನ್ನೆಲ್ಲ ಕಟ್ ಮಾಡ್ತಿದೆ ಇದು. ಈ ರೋಬೋಟ್ ನ ಎಲ್ಲ ಪಾರ್ಟ್ ಗಳು ತುಂಬಾನೇ ವಿಚಿತ್ರ ಆಗಿದೆ. ಇವೆಲ್ಲ ಸಪರೇಟ್ ಆಗಿ ರೋಬೋಟ್ ನ ಕೈ ಕಾಲೆಲ್ಲ ಮುರಿದಾಗ್ಬಿಡ್ತು. ಮತ್ತೆ ಮ್ಯಾಚ್ ಕೂಡ ಫಿನಿಶ್ ಆಯ್ತು ಗುರು. ಹೀರೋ ಹೇಳ್ತಾನೆ, ಯಮನನ್ನ ಮೀಟ್ ಮಾಡ್ಬೇಕಾ. ಬಟ್ ಅವನಿಗೆ ಕೋಪ ಬಂತು. ಸೊ ಹೀರೋನ ಬಳಿದಂತ ರೋಬೋಟ್ ಅನ್ನ ಅವನು ತಗೊಳ್ತಾನೆ. ಜೊತೆಗೆ ಅವನ ಗ್ಯಾಂಗ್ ಹೇಳ್ತಾನೆ, ಈ ಮಗುಗೆ ಚೆನ್ನಾಗಿ ಹೊಡಿರಿ ಅಂತ. ಅಂಡ್ ಆಗನೇ ಒಬ್ಬ ಎಂಟ್ರಿ ಕೊಡ್ತಾನೆ. ಇವನ ಹೆಸರು ತಡಾಶಿ ಅಂತ. ಇನ್ ದ ಸೆನ್ಸ್ ಇವನು ಹೀರೋನ ಅಣ್ಣಾಗಿದ್ದಾನೆ. ಸೊ ಅಲ್ಲಿಂದ ಹೀರೋನ ಎತ್ಕೊಂಡು ಇವರು ಗಾಡಿಯಲ್ಲಿ ಎಸ್ಕೇಪ್ ಆಗ್ತಾರೆ. ಮತ್ತೆ ಇವರು ಹೋಗ್ತಾನೆ ಇದಾರೆ. ಆದ್ರೆ ಎದುರಲ್ಲಿ ಸಿಕ್ಕಿದ್ರು ಪೊಲೀಸ್ ಗಾಡಿ. ಮತ್ತೆ ಇದರ ಪ್ರಕಾರ ಹೀರೋನನ್ನ ಅರೆಸ್ಟ್ ಮಾಡಿದ್ದಾರೆ. ಅಂಡ್ ಜೊತೆಗೆ ಎಲ್ಲರೂ ಕೂಡ ಅರೆಸ್ಟ್ ಆಗಿದ್ದಾರೆ ಗುರು. ಮತ್ತೆ ಇವನನ್ನ ಬಿಡಿಸೋದಕ್ಕೆ ಇವನ ಆಂಟಿ ಬರ್ತಾಳೆ. ಎಸ್, ಈ ಅಣ್ಣ ತಮ್ಮಂದಿರು ಇಬ್ರು ಕೂಡ ತಾಯನ್ನ ಕಳ್ಕೊಂಡಿದ್ದಾರೆ. ಸೊ ಆಂಟಿನ ಮನೆಯಲ್ಲಿ ಬದುಕ್ತಿದ್ದಾರೆ. ಈಗ ಮನೆಗೆ ರೀಚ್ ಆದ್ಮೇಲೆ ತಡಾಶಿ ಹೇಳ್ತಾನೆ, ನೀನ್ ಎಷ್ಟು ದಿನ ಮನೆಯಲ್ಲೇ ಬಿದ್ಕೊಂಡಿರ್ತೀಯ, ಸ್ವಲ್ಪ ಶಾಲೆಗೆ ಕೂಡ ಹೋಗು ಅಂತ. ಬಟ್ ಹೀರೋ ಹೇಳ್ತಾನೆ, ಅದೆಲ್ಲ ಯಾರು ಕೇಳ್ತಾರೆ ಗುರು, ನನ್ನ ಹತ್ರ ಅದಕ್ಕಿಂತ ಜಾಸ್ತಿ ನಾಲೆಜ್ ಇದೆ. ಮತ್ತೆ ತಡಾಶಿ ಹೇಳ್ತಾನೆ, ನಾನೊಂದು ಲ್ಯಾಬ್ಗೆ ಹೋಗುವನು, ಸೊ ನನ್ನ ಜೊತೆ ಬರ್ತೀಯಾ ಅಂತ. ಮತ್ತೆ ಸ್ಕೂಟರ್ ನಿಂದ ಹೋಗಿ ಅಲ್ಲಿಗೆ ಬರ್ತಾರೆ. ಮತ್ತೆ ಇದು ನಮ್ಮ ತಡಾಶಿಯ ಲ್ಯಾಬ್ ಆಗಿದೆ. ಇವನು ಇದೇ ಕಾಲೇಜ್ ನಲ್ಲಿ ಕಲಿತಿರೋದು ಕೂಡ. ಹೀರೋ ಲ್ಯಾಬ್ ನೊಳಗೆ ಬಂದಾಗ ತುಂಬಾ ತರಹದ ಇನ್ವೆನ್ಷನ್ ಗಳು, ಗ್ಯಾಜೆಟ್ಸ್ ಗಳು ಎಲ್ಲ ಕಾಣುತ್ತವೆ. ಈ ಬೆಕ್ಕನ್ನು ಹಾರಿಸ್ತಿದ್ದಾರೆ. ಜೊತೆಗೆ ಇಲ್ಲಿ ತುಂಬಾ ರೀತಿಯ ಮೆಷಿನ್ಸ್ ಗಳು ಕೂಡ ಇದಾವೆ. ಮತ್ತೆ ಇಲ್ಲಿ ಒಂದು ಸೈಕಲ್ ಕೂಡ ಕಾಣ್ತಿದೆ. ಇದರ ಚಕ್ರಗಳು ಅದರಷ್ಟಕ್ಕೆ ತಿರುಗುತ್ತವೆ. ಇದನ್ನು ಬೇಕಾದ್ರೂ ನೀವು ತೆಗಿಬಹುದು ಅಥವಾ ಹಾಕ್ಬಹುದು. ಹೀರೋನಿಗೆ ತುಂಬಾನೇ ಶಾಕ್ ಆಗ್ತಿದೆ, ಎಂತೆಂತ ಇನ್ವೆನ್ಷನ್ ಗಳು ಇಲ್ವೇ ಇಲ್ಲಿ. ಜೊತೆಗೆ ಇಲ್ಲಿ ಒಬ್ಳು ಹೆಂಗ್ಸು ಕೂಡ ಇರ್ತಾಳೆ. ಇವಳು ಕೇಳ್ತಾಳೆ, ನೀನ್ ಯಾರು? ಆಗ ತಡಾಶಿ ಹೇಳ್ತಾನೆ, ಇವನು ನನ್ನ ತಮ್ಮ ಅಂತ. ಜೊತೆಗೆ ಇವಳ ಹೆಸರು ಗೋಗೋ ಟೊಮಾಗೋ ಅಂತ. ಎಲ್ಲರೂ ಇಲ್ಲಿ ಸೈಂಟಿಸ್ಟ್ ಆಗಿದ್ದಾರೆ. ಹಾಗೇನೆ ಹೀರೋ ಎದುರು ಬಂದಾಗ ಇನ್ನೊಬ್ಬ ಇಲ್ಲಿ ಕಾಣ್ತಿದ್ದಾನೆ. ಈ ಲೈನ್ ಈಚೆ ಬರಬೇಡ, ಸ್ವಲ್ಪ ಹಿಂದೆ ಹೋಗು ಅಂತ ಹೇಳ್ತಾನೆ. ಆಗ ತಡಾಶಿ ಹೇಳ್ತಾನೆ, ವಾಸಬಿ ಇವ್ ನನ್ನ ತಮ್ಮ, ಮತ್ತೆ ಹೀರೋ ಅಂತ ಇವನ ಹೆಸರು. ಆಗ ವಾಸಬಿ ಹೇಳ್ತಾನೆ, ಈ ಆಪಲ್ ಅನ್ನ ತಗೋ ಅಂತ. ಮತ್ತೆ ಅವನು ಬಿಸಾಕಿದ ಫೋರ್ಸ್ ನಲ್ಲಿ ಎಲ್ಲ ಕೂಡ ಒಂದೊಂದು ಪೀಸ್ ಆಗಿ ಬೀಳ್ತಿದೆ. ಅಂಡ್ ಗೊತ್ತಾಗುತ್ತೆ ಇಲ್ಲಿ ಒಂದು ಇನ್ವಿಸಿಬಲ್ ಆದಂತಹ ಲೇಸರ್ ಗಳು ಇತ್ತು. ಮತ್ತೆ ಹೀಗೇನೆ ಎದುರು ಬಂದಾಗ ಇನ್ನೊಬ್ಳು ಕ್ಯಾರೆಕ್ಟರ್ ನ ಕೂಡ ತೋರಿಸ್ತಾರೆ. ಇವಳು ಕೂಡ ನಮ್ಮ ತಡಾಶಿಯ ಫ್ರೆಂಡ್ ಆಗಿದ್ದಾಳೆ. ಇವಳ ಹೆಸರು ಹನಿ ಲೆಮನ್ ಅಂತ. ಇವಳದು ಕೂಡ ಕೆಲವೊಂದು ಗ್ಯಾಜೆಟ್ಸ್ ಗಳಿದೆ, ಅದು ನಿಮ್ಗೆ ಗೊತ್ತಾಗುತ್ತೆ ಮತ್ತೆ ಹೇಳ್ತೀನಿ. ಜೊತೆಗೆ ಇನ್ನೊಬ್ಬ ಕ್ಯಾರೆಕ್ಟರ್ ಬರ್ತಾನೆ. ಇವನ ಹೆಸರು ಫ್ರೆಡ್ ಅಂತ. ಇವನ ಸ್ಪೆಷಾಲಿಟಿ ಏನಂದ್ರೆ ಇವನು ಡ್ರ್ಯಾಗನ್ ತರ ಬೆಂಕಿಯನ್ನು ಉಗುಳ್ತಾನೆ. ಅದು ಕೂಡ ಒಂದು ಸೈನ್ಸ್ ನ ಗ್ಯಾಜೆಟ್ ನ ಮೂಲಕ. ಸೊ ಹೀಗೇನೆ ಹೀರೋ ಇನ್ನೊಂದು ಕೋಣೆಗೆ ಹೋದಾಗ ತಡಾಶಿ ಹೇಳ್ತಾನೆ, ಇದೇ ನಾನು ಕೆಲಸ ಮಾಡ್ತಿರೋ ರೂಮ್ ಆಗಿದೆ. ಹೀರೋ ಕೇಳ್ತಾನೆ, ಹಾಗಾದ್ರೆ ನೀನ್ ಯಾವ ಗ್ಯಾಜೆಟ್ ಅನ್ನ ಮಾಡಿದ್ಯಾ? ಮತ್ತೆ ಅದೇ ಟೈಮ್ಗೆ ನಮ್ಮ ತಡಾಶಿ ಇದಾನಲ್ಲ, ಇವನ ಕೈಗೆ ಈ ಗಮ್ ಟೇಪ್ ಅನ್ನ ಅಂಟಿಸಿ ತೆಗಿತಾನೆ. ಆಗ ನಮ್ಮ ಹೀರೋನ ಕೈ ನೋವಾಗುತ್ತೆ. ಆದ್ರೆ ಅದೇ ಟೈಮ್ಗೆ ಇಲ್ಲಿ ಒಂದು ರೋಬೋಟ್ ಕೂಡ ಬರ್ತಿದೆ. ಇದು ಕೂಡ ಸ್ಪಂಜ್ ತರ ಇದೆ. ಇದು ಇದರ ಬಾಡಿಯನ್ನ ಫುಲ್ ಗಾಳಿಯಲ್ಲಿ ತುಂಬಿಸುತ್ತೆ. ಅಂಡ್ ಎದುರು ಬಂದು ಹೇಳುತ್ತಾ, ಹೆಲೋ, ನಾನು ಬೇಮ್ಯಾಕ್ಸ್ ಅಂತ. ನಾನು ನಿಮ್ಮ ಆರೋಗ್ಯದ ಕಾಳಜಿ ತಗೊಳ್ಳುವಂತಹ ಪಾರ್ಟ್ನರ್ ಆಗಿದ್ದೇನೆ. ನೀವು ನನ್ನನ್ನ ಕರೆದಿದ್ದೀರಾ. ಸೊ ಏನಾಗ್ಬೇಕು ನಿಮ್ಗೆ? ಬೇಸಿಕಲಿ ರೋಬೋಟ್ ಇದೆಯಲ್ಲ, ಇದೊಂದು ನರ್ಸ್ ಇದಾಗೆ. ಏನಾದ್ರೂ ಪೆಟ್ಟಾದ್ರೆ ಅಥವಾ ಗಾಯ ಆದ್ರೆ ಈ ರೋಬೋಟ್ ಬರುತ್ತೆ. ನಿಮ್ಗೆ ಈ ಗಾಯ ಎಷ್ಟು ನೋವಾಗ್ತಿದೆ ಅಂತ ಇಲ್ಲಿ ರೇಟ್ ಮಾಡಬಹುದು. ಜೊತೆಗೆ ಬೇಮ್ಯಾಕ್ಸ್ ಇವನನ್ನ ಸ್ಕ್ಯಾನ್ ಮಾಡುತ್ತೆ. ಅಂಡ್ ಗೊತ್ತಾಗುತ್ತೆ ಇವನ ಕೈಯಲ್ಲಿ ಸ್ವಲ್ಪ ಗಾಯ ಆಗಿದೆ. ಸೊ ನನ್ನ ಬಳಿ ಇದಕ್ಕೆ ಮೆಡಿಸನ್ ಇದೆ, ಸ್ವಲ್ಪ ಸ್ಪ್ರೇ ಮಾಡಬೇಕು ಅಂತ. ಸೊ ಅದರ ಪ್ರಕಾರ ಸ್ಪ್ರೇ ಕೂಡ ಮಾಡುತ್ತೆ. ಮತ್ತೆ ಇದರ ಡಿಸೈನ್ ಅನ್ನ ಇವನು ತೋರಿಸ್ತಾನೆ. ಇದರ ಒಳಗಡೆ ಒಂದು ಚಿಪ್ ಅನ್ನ ಹಾಕಿರ್ತಾರೆ. ಬೇಸಿಕಲಿ ಚಿಪ್ ಗೆ ತುಂಬಾನೇ ಪ್ರೋಗ್ರಾಮ್ ಎಲ್ಲ ಮಾಡಿ ಈ ರೋಬೋಟ್ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಇರುತ್ತೆ. ಮತ್ತೆ ಈ ರೋಬೋಟ್ ಕೂಡ ಒಂದು ಲಾಲಿಪಾಪ್ ಅನ್ನು ಕೊಡುತ್ತೆ ಇವನಿಗೆ. ಮತ್ತೆ ನನ್ನನ್ನ ನಿಮ್ಗೆ ಆಫ್ ಮಾಡ್ಬೇಕು ಅಂತ ಇದ್ರೆ, ನಿನ್ನ ಕೆಲಸ ನಂಗೆ ತೃಪ್ತಿ ಆಗಿದೆ ಅಂತ ಹೇಳ್ಬೇಕು. ಮತ್ತೆ ಹೀರೋ ಹೇಳ್ತಾನೆ, ನಿನ್ನ ಕೆಲಸ ನಂಗೆ ತೃಪ್ತಿ ಆಗಿದೆ ಅಂತ. ಸೊ ಅದು ಅದರ ಜಾಗಕ್ಕೆ ಹೋಗಿ ಮಳಗ್ ಬಿಡುತ್ತೆ. ಅಂಡ್ ಈಗ ಡೋರ್ ನ ಸೌಂಡ್ ಆಗುತ್ತೆ. ಮತ್ತೆ ಬಂದಿರ್ತಾರೆ ಇಲ್ಲಿ ಪ್ರೊಫೆಸರ್. ತಡಾಶಿ ಏನ್ ಮಾಡ್ತಿದೆ ಇಲ್ಲಿ ಅಂತ ಕೇಳ್ತಾನೆ. ಜೊತೆಗೆ ತಡಾಶಿ ಎಕ್ಸ್ಪ್ಲೈನ್ ಮಾಡ್ತಾನೆ, ಇವನೇ ನನ್ನ ತಮ್ಮ ಹೀರೋ. ಅದೇ ಬಾಟ್ ಫೈಟ್ ಮಾಡ್ತಿರ್ತಾನಲ್ಲ ರೋಬೋಟ್ ನ ಜೊತೆಗೆ, ಅವನೇನ ಇವನು. ನನ್ನ ಮಗಳು ಕೂಡ ಚಿಕ್ಕ ಇರುವಾಗ ಬಾಟ್ ಫೈಟ್ ಅನ್ನ ಮಾಡ್ತಿದ್ಲು. ನಾನು ನಿನ್ನ ಆಟಿಕೆನ ನೋಡ್ಬೋದಾ ಅಂತ ಕೇಳ್ತಾನೆ. ಅಂಡ್ ತಡಾಶಿ ಹೇಳ್ತಾನೆ, ಆ ರೋಬೋಟ್ ನ ಪಾರ್ಟ್ಸ್ ಅನ್ನ ಇನ್ವೈಟ್ ಮಾಡಿದ್ದು ಇವನೇ ಆಗಿದ್ದಾನೆ. ಸೊ ಹೀರೋ ಹೇಳ್ತಾನೆ, ಹಾಗಾದ್ರೆ ನೀವು ಪ್ರೊಫೆಸರ್ ಕ್ಯಾಲಗನ, ನಿಮ್ಮ ಹೆಸರನ್ನ ನಾನು ತುಂಬಾ ಕೇಳಿದ್ದೀನಿ, ನೀವು ತುಂಬಾ ಫೇಮಸ್ ಆಗಿದ್ದೀರಾ. ಪ್ರೊಫೆಸರ್ ಹೇಳ್ತಾರೆ, ನೀನು ಕೂಡ ನನ್ನ ಜೊತೆಗೆ ಸೇರಿ ರೋಬೋಟ್ ನ ವರ್ಕ್ ಅನ್ನ ಮಾಡಬಹುದು. ನೀನು ಬಾಟ್ ಫೈಟ್ ಮಾಡ್ತೀಯ ಅಥವಾ ನನ್ನ ಜೊತೆ ವರ್ಕ್ ಮಾಡ್ತೀಯಾ ಈ ಲ್ಯಾಬ್ ನಲ್ಲಿ ಅಂತ ಗೊತ್ತಿಲ್ಲ. ತಡಾಶಿ ಹೇಳ್ತಾನೆ, ನಾನು ಬಾಟ್ ಫೈಟ್ ಮಾಡ್ಕೊಂಡು ಸಾಯ್ತಾನೆ ಅಂತ. ಆದ್ರೆ ಹೀರೋನ ಮೈಂಡ್ ಚೇಂಜ್ ಆಗಿದೆ. ಇವನು ಮನೆಗೆ ಬಂದ್ಮೇಲೆ ಹೇಳ್ತಾನೆ, ನಂಗೆ ಕೂಡ ಲ್ಯಾಬ್ ಗೆ ಬರ್ಬೇಕು, ನಿನ್ನ ಫ್ರೆಂಡ್ಸ್ ಗಳನ್ನ ನನ್ನ ಫ್ರೆಂಡ್ಸ್ ಆಗಿ ಮಾಡ್ಕೊಳ್ಬೇಕು. ಜೊತೆಗೆ ನನ್ನದು ಕೂಡ ಒಂದು ಇನ್ವೆನ್ಷನ್ ಬೇಕಾಗಿದೆ. ಯಾಕಂದ್ರೆ ಹೀರೋನಿಗೆ ಈ ಲ್ಯಾಬ್ ಇಷ್ಟ ಆಗಿದೆ. ಸೊ ಈಗ ನಮ್ಮ ತಡಾಶಿ ಸಜೆಷನ್ ಕೊಡ್ತಾನೆ, ಹೇಗೆ ನೀನು ಪ್ಲಾನ್ ಮಾಡಬೇಕು ಬರ್ಬೇಕಾದ್ರೆ. ಮೊದಲನೇದಾಗಿ ಪ್ರೊಫೆಸರ್ ಖಲೆಗನ್ ಅನ್ನ ಇಂಪ್ರೆಸ್ ಮಾಡೋದಕ್ಕೆ ನೀನು ಯಾವ್ದಾದ್ರು ಒಂದು
ಒಂದು ಪ್ರಾಜೆಕ್ಟ್ ಅನ್ನ ತರಬೇಕು. ಅಂಡ್ ನಮ್ಮ ಹೀರೋ ತುಂಬಾನೇ ಆಲೋಚನೆ ಮಾಡ್ತಾನೆ ಕೂಡ, ಯಾವ ಆವಿಷ್ಕಾರ ಮಾಡೋದು ಅಂತ ಇವನು ಫುಲ್ ರೆಡಿ ಆಗ್ತಿದ್ದಾನೆ. ಪೇಪರ್ ಅಲ್ಲಿ ಬರೀತಿದ್ದಾನೆ ಸ್ಕ್ರಿಪ್ಟ್ ಅನ್ನ ಏನ್ ಮಾಡುದು ಅಂತ. ಅಂಡ್ ಫೈನಲ್ ಆಗಿ ಅವನ ರೋಬೋಟ್ ಅವನಿಗೆ ನೆನಪಾಗುತ್ತೆ, ಈ ಆಟಿಕೆ ರೋಬೋಟ್ ನ ಪಾರ್ಟ್ ಇದೆಯಲ್ಲ, ಇದಕ್ಕೆ ಮೈಕ್ರೋಬೋಟ್ಸ್ ಅಂತ ಕರೀತಾರೆ. ಇದೇ ರೀತಿಯ ಸಾವಿರಾರು ಪ್ರಾಡಕ್ಟ್ ಅನ್ನ ಮಾಡಿ, ಅಂದ್ರೆ ಮೆಟೀರಿಯಲ್ಸ್ ಅನ್ನ ಮಾಡಿ ಅದನ್ನ ಸ್ಟೋರ್ ಮಾಡಿ ಇಟ್ಟಿರ್ತಾರೆ ಒಂದು ಜಾಗದಲ್ಲಿ. ಸೊ ನೆಕ್ಸ್ಟ್ ದಿನ ಇದು ಲ್ಯಾಬ್ ಗೆ ತರ್ತಾರೆ, ಯಾಕಂದ್ರೆ ಈ ದಿನ ಹೀರೋನ ಆವಿಷ್ಕಾರವನ್ನ ಎಲ್ರಿಗೂ ತೋರಿಸೋದಾಗಿದೆ. ಒಂದ್ ವೇಳೆ ಈ ಆವಿಷ್ಕಾರ ಅವ್ರಿಗೆ ಇಷ್ಟ ಆದ್ರೆ ಇವನನ್ನ ಆಯ್ಕೆ ಮಾಡ್ಕೊಳ್ತಾರೆ, ಮತ್ತೆ ಈ ಲ್ಯಾಬ್ ಗೆ ಸೇರಿಸ್ತಾರೆ. ತಡಾಶಿ ಹಾಗೂ ಅವನ ಗೆಳೆಯರು ಕೂಡ ಇವನಿಗೆ ಸಪೋರ್ಟ್ ಮಾಡ್ತಾರೆ. ಅಂಡ್ ಈಗ ಸ್ಟೇಜ್ ಅನ್ನ ಹತ್ತಿ ಇವನ ಪ್ರೆಸೆಂಟೇಷನ್ ಅನ್ನ ಸ್ಟಾರ್ಟ್ ಮಾಡ್ತಾನೆ. ನನ್ನ ಹೆಸರು ಹೀರೋ ಅಂತ, ಮತ್ತೆ ಈ ಪ್ರಾಜೆಕ್ಟ್ ನ ಹೆಸರು ಮೈಕ್ರೋಬಾಟ್ಸ್ ಅಂತ. ಮತ್ತೆ ಇದೇ ಮೈಕ್ರೋಬಾಟ್ಸ್ ಅಂದ್ರೆ ಇದು ಕೇವಲ ನನ್ನ ಕೈಯಲ್ಲಿ ಒಂದೇ ಇದೆ, ಆದ್ರೆ ನಂಗೆ ಬೇಕಾದಾಗೆ ಇದನ್ನ ಕಂಟ್ರೋಲ್ ಮಾಡಬಹುದು ಅಂತ ಹೇಳ್ತಾನೆ. ಮತ್ತೆ ನೋಡ್ತಾ ನೋಡ್ತಾ ಇದ್ದಾಗೆ ಅಲ್ಲಿ ಡಸ್ಟ್ ಬಿನ್ ಅಲ್ಲಿ ಇಟ್ಟಿದ್ದಂತಹ ಎಲ್ಲಾ ಮೈಕ್ರೋಬೋಟ್ಸ್ ನ ಪೀಸ್ ಗಳು ಅಯಸ್ಕಾಂತದ ರೀತಿ ಬರ್ತಿವೆ. ನಾನು ಯಾವ್ದನ್ನ ಇಮ್ಯಾಜಿನ್ ಮಾಡ್ತೀನಿ ಆ ರೀತಿ ಶೇಪ್ ಆಗುತ್ತೆ ಇದು. ಅಂದ್ರೆ ಈ ಅಯಸ್ಕಾಂತದ ಚೂರುಗಳು ನನ್ನ ತಲೆಯಲ್ಲಿ ಒಂದು ರಿಂಗ್ ಇದೆ ಅಲ್ಲ, ಇದರ ಮೂಲಕ ಕಂಟ್ರೋಲ್ ಆಗುತ್ತೆ. ನಾನು ಮನಸ್ಸಲ್ಲಿ ಏನ್ ಇಮ್ಯಾಜಿನ್ ಮಾಡ್ತೀನಿ ಅದು ಇಲ್ಲಿ ಆಗಿರುತ್ತೆ. ನೀವು ಇದರಲ್ಲಿ ದೊಡ್ಡದೊಂದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಮಾಡಬಹುದು, ಹ್ಯಾಂಡ್ ಶೇಕ್ ಕೂಡ ಮಾಡಬಹುದು, ಏನೇ ಮಾಡಬಹುದು ನಿಮ್ಮ ಕಲ್ಪನೆಗೆ ತಕ್ಕ ಹಾಗೆ. ಹಾಗೇನೆ ಇದನ್ನ ಹಿಡ್ಕೊಂಡು ಹಾರ್ಬಹುದು ಕೂಡ. ಅಲ್ಲಿದ್ದಂತಹ ಎಲ್ಲ ಆಡಿಯನ್ಸ್ ಗಳಿಗೂ ಎಲ್ಲ ಸೈಂಟಿಸ್ಟ್ ಗಳಿಗೂ ಈ ಎಕ್ಸ್ಪೆರಿಮೆಂಟ್ ತುಂಬಾನೇ ಇಷ್ಟ ಆಯ್ತು. ಯಾರು ತಾನೇ ಇಂತಹ ಆವಿಷ್ಕಾರ ಮಾಡೋಕೆ ಸಾಧ್ಯ ಗುರು? ಸೊ ಇದೆಲ್ಲ ಆದ್ಮೇಲೆ ಇವನನ್ನ ಎಲ್ಲರೂ ಅಪ್ರಿಶಿಯೇಟ್ ಮಾಡಿದ್ಮೇಲೆ ಇವರ ಬಳಿಗೆ ಒಬ್ಬ ವ್ಯಕ್ತಿ ಬರ್ತಾನೆ. ಇವನ ಹೆಸರು ಆಲಿಸ್ಟೇರ್ ಕ್ರೇ ಅಂತ. ಇವನು ಹೇಳ್ತಾನೆ ಹೀರೋನ ಬಳಿ, ನಂಗೆ ನಿನ್ನ ಪ್ರಾಜೆಕ್ಟ್ ಅಂದ್ರೆ ನಿನ್ನ ಮೈಕ್ರೋಬಾಟ್ ಅನ್ನು ಕೊಡ್ಬೋದಾ? ಅಂಡ್ ಅದನ್ನು ಕೊಡ್ತಾನೆ ಕೂಡ. ನಿನ್ನ ಈ ಆವಿಷ್ಕಾರ ನಂಗೆ ತುಂಬಾನೇ ಇಷ್ಟ ಆಗಿದೆ, ಇದನ್ನ ನಂಗೆ ಸೇಲ್ ಮಾಡಬಹುದಾ ಅಂತ ಕೇಳ್ತಾನೆ. ಆಗ ಅಲ್ಲಿಗೆ ಕ್ಯಾಲಗನ್ ಕೂಡ ಬರ್ತಾನೆ. ಇವನು ಹೇಳ್ತಾನೆ ಈ ವ್ಯಕ್ತಿಯ ಬಗ್ಗೆ ನಂಗೆ ಅಷ್ಟು ಭರವಸೆ ಇಲ್ಲ, ಯಾಕಂದ್ರೆ ಇವನೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ದಾನೆ, ಇವನು ಯಾವ ರೀತಿ ಯೂಸ್ ಮಾಡ್ತಾನೆ ನಂಗೂ ಕೂಡ ಗೊತ್ತಿಲ್ಲ. ಇವರು ಸೈನ್ಸ್ ನ ಆವಿಷ್ಕಾರಕ್ಕೆ ಅಷ್ಟು ಬೆಲೆ ಕೊಡುದಿಲ್ಲ. ಕ್ರೈ ಹೇಳ್ತಾನೆ ನೀನು ಅದನ್ನೆಲ್ಲ ಚಿಂತೆ ಮಾಡಬೇಡ, ನೋಡು ನಿನ್ನ ವಯಸ್ಸು ಕೇವಲ 14 ವರ್ಷ ಆಗಿದೆ, ನಾನು ಎಷ್ಟು ಹಣ ಕೊಡ್ತೀನಿ ಅಂದ್ರೆ ಇದಕ್ಕೆ ನೀನು ಇಮ್ಯಾಜಿನ್ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಹೀರೋ ಇದನ್ನ ಡೀಲ್ ಕ್ಯಾನ್ಸಲ್ ಮಾಡ್ತಾನೆ. ಹಾಗೇನೆ ತಡಾಶಿ ಕೇಳ್ತಾನೆ ಇವನ ಮೈಕ್ರೋಬಾಟ್ಸ್ ಅನ್ನು ವಾಪಸ್ ಕೊಡು ಅಂತ ಕೂಡ. ಮತ್ತೆ ಮೈಕ್ರೋಬಾಟ್ಸ್ ಕೂಡ ವಾಪಸ್ ಸಿಕ್. ಅಂಡ್ ಈ ಎಲ್ಲ ಇನ್ಸಿಡೆಂಟ್ ಆದ್ಮೇಲೆ ರಾತ್ರಿ ಆಗುತ್ತೆ. ರಾತ್ರಿ ಹೀರೋ ಹಾಗೂ ತಡಾಶಿ ಲ್ಯಾಬ್ ನ ಹೊರಗಡೆ ನಿಂತು ಮಾತಾಡ್ತಿದ್ದಾಗ ಸಡನ್ ಆಗಿ ಒಬ್ಳು ಹಿಂಗ್ಸು ಬಂದು ಹೇಳ್ತಾಳೆ ಅಲ್ಲಿ ಜೋರಾದ ಎಮರ್ಜೆನ್ಸಿ ಆಗ್ತಿದೆ. ಎಲ್ಲರೂ ಕೂಡ ಓಡ್ಕೊಂಡು ಬರ್ತಿದ್ದಾರೆ. ಲ್ಯಾಬ್ ನಲ್ಲಿ ಏನೊಂದು ದೊಡ್ಡ ದುರಂತ ಆಗಿದೆ, ಏನೊಂದು ಬ್ಲಾಸ್ಟ್ ಆಗಿದೆ ಅಂತ ಹೇಳ್ತಾರೆ. ಹಾಗೇನೆ ಪ್ರೊಫೆಸರ್ ಕ್ಯಾಲಗನ್ ಅಲ್ಲೇ ಇದ್ದಾರೆ. ಆಗ ತಡಾಶಿ ಹೇಳ್ತಾನೆ ಹೀರೋ ನಂಗೆ ಹೋಗ್ಲೇಬೇಕು, ಯಾಕಂದ್ರೆ ಕ್ಯಾಲಗನ್ ಅಲ್ಲಿ ಇದ್ದಾರೆ, ಅವರು ನಮ್ಮ ಇಡೀ ಲ್ಯಾಬ್ ಗೆನೆ ಮೇನ್ ಆಗಿದ್ದಾರೆ, ಸೊ ನಾನು ಹೋಗ್ತಿದ್ದೀನಿ ಅಂತ ಹೇಳ್ತಾನೆ. ಮತ್ತೆ ಅವನ ಕ್ಯಾಪ್ ಕೂಡ ಇಲ್ಲಿ ಬಿದ್ದಿತ್ತು. ಆದ್ರೆ ಬೇಜಾರದ ವಿಷಯ ಏನಂದ್ರೆ ನಮ್ಮ ತಡಾಶಿ ಕ್ಯಾಲಗನ್ ಜೊತೆಗೆ ಸಾಯ್ತಾನೆ ಇಲ್ಲಿ, ಯಾಕಂದ್ರೆ ಅವನು ಒಳಗೆ ಹೋದಾಗನೇ ದೊಡ್ಡದೊಂದು ಬ್ಲಾಸ್ಟ್ ಆಯ್ತು. ಅಂಡ್ ಹೊರಗಿಂದ ಹೀರೋ ಇದನ್ನೆಲ್ಲ ನೋಡ್ತಿದ್ದ. ಸೊ ಇದೆಲ್ಲ ಆದ್ಮೇಲೆ ಎಲ್ಲರ ಮೂಡ್ ಆಫ್ ಆಗಿದೆ, ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಹೀರೋನಿಗಂತೂ ಅದಕ್ಕಿಂತ ಮುಂಚೆ ಇಂಟ್ರೆಸ್ಟ್ ಇಲ್ಲ, ಯಾಕಂದ್ರೆ ಬಾಲ್ಯದಲ್ಲಿ ತನ್ನ ತಂದೆ ತಾಯಿನ ಕಳ್ಕೊಂಡಿದ್ದ, ಮತ್ತೆ ತನಗೊಬ್ಬ ಅಣ್ಣ ಇದ್ದ, ಅವನನ್ನು ಕೂಡ ಕಳ್ಕೊಂಡ. ತಡಾಶಿನ ಫ್ರೆಂಡ್ಸ್ ಗಳು ಕೂಡ ತುಂಬಾನೇ ಬೇಜಾರಲ್ಲಿದ್ದಾರೆ. ಸೊ ಈಗ ದಿನಗಳು ಕಳೆದು ವರ್ಷ ಕೂಡ ಆಯ್ತು. ಆದ್ರೆ ನಮ್ಮ ಹೀರೋ ತುಂಬಾನೇ ಬೇಜಾರಾಗಿ ಒಂಟಿಯಾಗಿ ಬದುಕ್ತಿದ್ದಾನೆ ಮನೆಯಲ್ಲಿ. ಇಲ್ಲಿ ಅವನ ಆರ್ಟಿಸ್ಟ್ ಆಗ್ತಿದ್ದಾರೆ ಈಗ ಕೂಡ. ಆದ್ರೆ ತಡಾಶಿಯ ಸಾವಿನಿಂದ ಇವನು ಡಿಪ್ರೆಷನ್ ಹೋಗಿದ್ದಾನೆ. ಬಟ್ ಕಂಪ್ಯೂಟರ್ ನೊಮ್ಮೆ ಚೆಕ್ ಮಾಡಿದಾಗ ಒಂದು ವಿಡಿಯೋ ಸೆಂಡ್ ಆಗಿರುತ್ತೆ. ನೋಡಿದಾಗ ತಡಾಶಿನ ಫ್ರೆಂಡ್ಸ್ ಎಲ್ಲರೂ ಹೀರೋನಿಗೆ ಸ್ವಲ್ಪ ಮೋಟಿವೇಶನ್ ಅನ್ನ ಕೊಟ್ಟಿರ್ತಾರೆ, ಆದ್ರೆ ಅದ್ಯಾವುದು ಕೂಡ ಯೂಸ್ ಆಗ್ಲಿಲ್ಲ. ಆದ್ರೆ ನಮ್ಮ ಹೀರೋನ ಬಳಿದಂತ ರೋಬೋಟ್ ನ ಒಂದು ಟಾಯ್ ಇತ್ತಲ್ಲ, ಇದರ ಮ್ಯಾಗ್ನೆಟ್ ನ ಒಂದು ಮೈಕ್ರೋಬಾಟ್ ಕೆಳಗೆ ಬೀಳುತ್ತೆ ಇವನ ಕಾಲ್ಗೆ. ಇದರಿಂದ ಕಾಲು ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಮತ್ತೆ ಅದೇ ಟೈಮ್ಗೆ ಇಲ್ಲಿ ಬೇಮ್ಯಾಕ್ಸ್ ಅನ್ನೋ ರೋಬೋಟ್ ನಿಮ್ಗೆ ಗೊತ್ತಿದೆ, ಸ್ಟಾರ್ಟಿಂಗ್ ನಲ್ಲಿ ತೋರಿಸಿದ್ದ. ಈ ರೋಬೋಟ್ ಎದ್ದೇಳುತ್ತಾ. ಇದರ ರೂಲ್ಸ್ ಕೂಡ ನಿಮ್ಗೆ ಗೊತ್ತಿದೆ, ಯಾವಾಗ ಒಬ್ಬ ವ್ಯಕ್ತಿಗೆ ಗಾಯ ಆಗುತ್ತೆ ಆಗ ಇದು ಎದ್ದೇಳುತ್ತೆ. ಜೊತೆಗೆ ಇದೊಂದು ನರ್ಸ್ ನ ರೀತಿ ಕೆಲಸ ಮಾಡುತ್ತೆ. ಅಂಡ್ ಬಂದು ಹೇಳುತ್ತೆ ಈ ರೋಬೋಟ್ ನನ್ನ ಹೆಸರು ಬೇಮ್ಯಾಕ್ಸ್ ಅಂತ, ನಿಮ್ಗೆ ಗೊತ್ತಿದೆ, ನಿಮ್ಮ ಆರೋಗ್ಯಕ್ಕೆ ಏನು ತೊಂದರೆ ಬಂದಿದೆ ಅಂತ ನಂಗೆ ಗೊತ್ತಾಯ್ತು, ನಿನ್ನ ಕಾಲಿಗೆ ಸ್ವಲ್ಪ ಏಟಾಗಿದೆ, ಸೊ ಅದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ಹೀರೋ ಹೇಳ್ತಾನೆ ಇಲ್ಲ ದೂರ ಇರು ನೀನು, ನೀವು ನನ್ನ ಕೆಲಸದಿಂದ ನಿಮ್ಗೆ ತೃಪ್ತಿ ಆಗಿದೆ ಅಂತ ಹೇಳೋದ್ರಿಂದ ಮಾತ್ರ ನಾನು ಡಿಆಕ್ಟಿವ್ ಆಗ್ತೀನಿ. ಸೊ ಅದೊಂದು ಆಪ್ಷನ್ ಇರೋದು ಆಫ್ ಮಾಡೋದಕ್ಕೆ ಈ ರೋಬೋಟ್ ಅನ್ನ. ಆದ್ರೆ ಹೀರೋ ಇದನ್ನ ತಳ್ಳಿಬಿಡೋಕೆ ನೋಡ್ತಾನೆ. ಆದ್ರೆ ಅದೇ ಟೈಮ್ಗೆ ಅವನಿಗೆ ಒಂದು ಸೌಂಡ್ ಕೇಳ್ತಿರುತ್ತೆ. ನೋಡಿದಾಗ ಇಲ್ಲಿ ಒಂದು ಸಣ್ಣ ಮೈಕ್ರೋಬಾಟ್ ಚಲನೆ ಆಗ್ತಿದೆ. ಹೀರೋ ಹೇಳ್ತಾನೆ ಇದೇಗೆ ಸಾಧ್ಯ? ಆ ದಿನ ಲ್ಯಾಬ್ ನಲ್ಲಿ ದೊಡ್ಡ ಬ್ಲಾಸ್ಟ್ ಆದಾಗ ತನ್ನ ಎಲ್ಲ ಮೈಕ್ರೋಬಾಟ್ಸ್ ಗಳು ಕೂಡ ಒಡೆದೋಗಿತ್ತು. ಆದ್ರೆ ಇದು ಹೇಗೆ ಬಂದದ್ದು ಇವನಿಗೆ ಕೂಡ ಗೊತ್ತಿಲ್ಲ. ಸೊ ಇದನ್ನ ಒಂದು ಗ್ಲಾಸ್ ಗೆ ಹಾಕ್ಬಿಡ್ತಾನೆ, ಅದು ಕೂಡ ಕವರ್ ಮಾಡಿ. ಆಗ ಬೇಮ್ಯಾಕ್ಸ್ ಹೇಳುತ್ತಾ ನಿಮ್ಮ ಈ ಮೈಕ್ರೋಬಾಟ್ಸ್ ಎಲ್ಲಿಗೂ ಹೋಗೋಕೆ ನೋಡ್ತಿದೆ. ಹೀರೋ ಕೋಪದಲ್ಲಿ ಹೇಳ್ತಾನೆ ಹೋಗಿ ಅದಕ್ಕೆ ದಾರಿ ತೋರಿಸು ಅಂತ. ಮತ್ತೆ ಬೇಮ್ಯಾಕ್ಸ್ ರೋಬೋಟ್ ಓಕೆ ಅಂತ ಹೇಳಿ ಅದನ್ನ ಹಿಡ್ಕೊಂಡು ರೋಡ್ ನ ಸೈಡ್ ಎಲ್ಲ ಹೋಗ್ತಿದೆ. ಈಗ ಬೇಮ್ಯಾಕ್ಸ್ ಅನ್ನ ಹುಡುಕೋದಕ್ಕೆ ನಮ್ಮ ಹೀರೋ ಕೂಡ ಓಡ್ಕೊಂಡು ಹೋಗ್ತಾನೆ. ಇಡೀ ರೋಡ್ ಅನ್ನೆಲ್ಲ ಕ್ರಾಸ್ ಮಾಡ್ಕೊಂಡು ಇಲ್ಲಿ ಹೀರೋ ಓಡ್ತಾನೆ ಬರ್ತಿದ್ದಾನೆ. ಇಡೀ ಪಬ್ಲಿಕ್ ಎಲ್ಲ ಸುತ್ತಾಯ್ತು ಗುರು. ಮತ್ತೆ ಫೈನಲ್ ಆಗಿ ನಮ್ಮ ಬೇಮ್ಯಾಕ್ಸ್ ರೋಬೋಟ್ ಕಾಣುತ್ತೆ. ಈ ಜಾಗ ನೋಡಿದಾಗ ಇಲ್ಲಿ ಲಾಕ್ ಆಗಿರುತ್ತೆ. ಹೀರೋ ಹೇಳ್ತಾನೆ ಯಾವ ಜಾಗಕ್ಕೆ ನೀನು ಕರ್ಕೊಂಡು ಬಂದಿದೀಯಾ? ಬೇಮ್ಯಾಕ್ಸ್ ಹೇಳುತ್ತಾ ಮೇಲೆ ವಿಂಡೋ ಇದೆ, ಆ ಕಿಟಕಿಯಿಂದ ಹಾರಿ ನೀನು ಹೋಗ್ಬೋದು ಅಂತ. ಸೊ ಅದ್ರ ಪ್ರಕಾರ ಬೇಮ್ಯಾಕ್ಸ್ ನ ಮೇಲೆ ಇವನು ನಿಂತು ಹಾರೋಕೆ ಹೋಗ್ತಾನೆ. ಸೊ ಅದ್ರ ಪ್ರಕಾರ ಇಲ್ಲಿಗೆ ಏನೋ ಬಂದ್ಬಿಟ್ರು. ಜೊತೆಗೆ ಬೇಮ್ಯಾಕ್ಸ್ ಕೂಡ ಬಂದಿದೆ ಇಲ್ಲಿಗೆ. ಹೀಗೆ ಒಳಗಡೆ ಹುಡುಕ್ತಾ ಇದ್ದಾಗ ಇಲ್ಲಿ ನಿಜವಾಗ್ಲೂ ಮೈಕ್ರೋಬಾಟ್ಸ್ ಗಳ ರಾಶಿ ಕಾಣ್ತಿದೆ. ಅದು ಕೂಡ ಇವನೇ ತಯಾರಿ ಮಾಡಿದ್ದಾಗಿದೆ. ಸೊ ಇದೆಲ್ಲ ಹೇಗೆ ಸಾಧ್ಯ? ಆ ದಿನ ಬ್ಲಾಸ್ಟ್ ನಲ್ಲಿ ಎಲ್ಲ ಮೈಕ್ರೋಬಾಟ್ಸ್ ಗಳು ಕೂಡ ಹೋಗಿದ್ವು. ಹಾಗಾದ್ರೆ ಯಾರೋ ಇದನ್ನ ಕಾಪಿ ಮಾಡ್ತಿದ್ದಾರೆ. ಅಂಡ್ ಹಾಗೇನೆ ಹಿಂದೆ ತಿರುಗಿದಾಗ ಮೈಕ್ರೋಬಾಟ್ಸ್ ನ ರಾಶಿಗಳು ಇವನ ಮೇಲೆ ಅಟ್ಯಾಕ್ ಮಾಡ್ತಿದೆ. ಅಂದ್ರೆ ಯಾರೋ ಇದನ್ನ ಕಂಟ್ರೋಲ್ ಮಾಡ್ತಿದ್ದಾರೆ. ನಮ್ಮ ಹೀರೋ ಹಾಗೂ ಬೇಮ್ಯಾಕ್ಸ್ ಇಲ್ಲಿಂದ ಓಡಕ್ಕೆ ನೋಡ್ತಾರೆ. ಬೇಮ್ಯಾಕ್ಸ್ ಅಂತೂ ಓಡಕ್ಕೆ ಕೂಡ ಆಗ್ತಿಲ್ಲ ಗುರು. ಹೀಗೇನೆ ಡೋರ್ ಕೂಡ ಕ್ಲೋಸ್ ಮಾಡ್ಬಿಟ್ಟ. ಆದ್ರೆ ಡೋರ್ ಅನ್ನ ಭೇದಿಸ್ಕೊಂಡು ಒಳಗೆ ಕೂಡ ಬರುತ್ತೆ. ಎಲ್ಲಿ ಹೋದ್ರು ಈ ಮೈಕ್ರೋಬಾಟ್ಸ್ ಗಳು ಹಿಂಬಾಲಿಸ್ತಿವೆ. ಮತ್ತೆ ಫೈನಲ್ ಆಗಿ ಇಬ್ರು ಕೂಡ ಸಿಕ್ಬಿದ್ರು. ನೋಡಿದಾಗ ಇಲ್ಲಿ ಮಾಸ್ಕ್ ಹಾಕೊಂಡಿರುವ ಒಬ್ಬ ವ್ಯಕ್ತಿ ಕಾಣ್ತಾನೆ. ಅಂಡ್ ಇವನೇ ಈ ಎಲ್ಲಾ ಮೈಕ್ರೋಬಾಟ್ಸ್ ಗಳನ್ನ ಕಂಟ್ರೋಲ್ ಮಾಡ್ತಿರೋದು ಕೂಡ. ಮತ್ತೆ ಸೀದಾ ಹೀರೋ ಬೇಮ್ಯಾಕ್ಸ್ ನ ಜೊತೆಗೆ ಪೊಲೀಸ್ ಸ್ಟೇಷನ್ ಗೆ ಬರ್ತಾರೆ. ಯಾಕಂದ್ರೆ ಇದು ತುಂಬಾ ಡೇಂಜರಸ್ ಕೇಸ್ ಆಗಿದೆ. ಹೀರೋ ಕಂಪ್ಲೇಂಟ್ ಮಾಡ್ತಾನೆ ಒಬ್ಬ ಮಾಸ್ಕ್ ಹಾಕೊಂಡಿರೋ ವ್ಯಕ್ತಿ ನನ್ನನ್ನ ಅಟ್ಯಾಕ್ ಮಾಡ್ತಿದ್ದ, ಅದು ಕೂಡ ಯಾವುದೇ ಕಾರಣ ಇಲ್ಲದೆ. ಪೊಲೀಸ್ ಹೇಳ್ತಾನೆ ಏನಾಗ್ತಿದೆ ಇಲ್ಲಿ? ಹೀರೋ ಹೇಳ್ತಾನೆ ಐ ಥಿಂಕ್ ನಾವು ನಿಮ್ಗೆ ಮಾತಾಡ್ತಿರೋದು ರೀತಿ ನೋಡಿದ್ರೆ ಏನೋ ವಿಚಿತ್ರ ಕಾಣಬಹುದು. ಆದ್ರೆ ನನ್ನ ಮೈಕ್ರೋಬಾಟ್ಸ್ ಗಳನ್ನ ಹಿಡ್ಕೊಂಡು ಒಬ್ಬ ಮುಖವಾಡ ಹಾಕಿರುವಂತ ವ್ಯಕ್ತಿ ನನ್ನನ್ನ ಚೇಸ್ ಮಾಡ್ತಿದ್ದ, ಪ್ಲೀಸ್ ಕಂಪ್ಲೇಂಟ್ ಬರೀರಿ ಅಂತ. ಅದೇ
ಆದ್ರೆ ಪೊಲೀಸ್ ಮ್ಯಾನ್ ಅಂತೂ ನಿದ್ದೆ ಮಾಡ್ಲಿಲ್ಲ ಕಾಣುತ್ತಾ. ಅದೇ ಟೈಮ್ಗೆ ಬೇಮ್ಯಾಕ್ಸ್ ನದು ಬ್ಯಾಟ್ರಿ ಲೋ ಕೂಡ ಆಗುತ್ತೆ. ಸೊ ಅದನ್ನು ವಾಪಸ್ ಚಾರ್ಜ್ ಮಾಡೋದಕ್ಕೆ ತನ್ನ ಜಾಗಕ್ಕೆ ಕರ್ಕೊಂಡ್ ಬರ್ತಾನೆ. ಇಲ್ಲಿ ಸ್ವಲ್ಪ ಹೊತ್ತು ಚಾರ್ಜ್ ಇಟ್ಟಾದ್ಮೇಲೆ ಬೇಮ್ಯಾಕ್ಸ್ ಹೇಳುತ್ತೆ ತಡಾಶಿ ಅಂತ. ಮತ್ತಿದು ತಡಾಶಿ ಯಾಕೆ ಹೇಳ್ತಂದ್ರೆ ಇಲ್ಲಿ ಹೀರೋನ ಅಣ್ಣ ಅಂದ್ರೆ ತಡಾಶಿ ಇದಾನಲ್ಲ ಅವನ ಕ್ಯಾಪ್ ಇತ್ತು. ಹೀರೋ ಹೇಳ್ತಾನೆ ತಡಾಶಿ ಸತ್ತಿದ್ದಾನೆ. ಬೇಮ್ಯಾಕ್ಸ್ ಹೇಳುತ್ತೆ ತಡಾಶಿ ಇಲ್ಲೇ ಇದ್ದಾನೆ. ಬಟ್ ಹೀರೋ ಹೇಳ್ತಾನೆ ಹೌದು ಅವನು ಇಲ್ಲೇ ಇದ್ದಾನೆ ನನ್ನ ಮನಸ್ಸಲ್ಲಿ. ಬೇಮ್ಯಾಕ್ಸ್ ಹೇಳುತ್ತೆ ಹಾಗಾದ್ರೆ ಅವನು ಸತ್ತ ಯಾವುದೇ ಎವಿಡೆನ್ಸ್ ಕೂಡ ಇಲ್ಲ ನಮ್ಮ ಹತ್ರ. ನೀವು ನನ್ನ ಪೇಷಂಟ್ ಆಗಿದ್ದೀರಾ, ನಾನು ನಿಮ್ಗೆ ಈ ವಿಷಯದಲ್ಲಿ ಹೆಲ್ಪ್ ಮಾಡಬಹುದು. ಹೀರೋ ಹೇಳ್ತಾನೆ ನೀನು ಸತ್ತವರನ್ನ ವಾಪಸ್ ತರೋದಕ್ಕೆ ಆಗುದಿಲ್ಲ. ಅಂಡ್ ಅದೇ ಟೈಮ್ಗೆ ಬೇಮ್ಯಾಕ್ಸ್ ರೋಬೋಟ್ ಅಲ್ಲಿದ್ದಂತಹ ಲ್ಯಾಪ್ಟಾಪ್ ನ ಸಾಫ್ಟ್ವೇರ್ ನಿಂದ ಹೀರೋನ ಬಳಿದಂತ ಎಲ್ಲಾ ಕಾಂಟ್ಯಾಕ್ಟ್ ನ ಸ್ಕ್ಯಾನ್ ಮಾಡಿ ಪಡ್ಕೊಳ್ಳುತ್ತೆ. ಜೊತೆಗೆ ಹೇಳ್ತಾನೆ ನಿಂಗೆ ಈಗ ಫ್ರೆಂಡ್ಸ್ ನ ಅಗತ್ಯ ಇದೆ, ನೀನು ಒಂಟಿಯಾಗಿ ಬದುಕೋದು ಒಳ್ಳೇದಲ್ಲ ಅಂತ. ಬಟ್ ಈಗ ಹೀರೋ ಹೇಳ್ತಾನೆ ಈಗ ಆಗ್ತಿರೋ ಎಲ್ಲ ಘಟನೆಗೂ ಕೂಡ ಆ ಮಾಸ್ಕ್ ಹಾಕಿರೋ ಮನುಷ್ಯನಿಗೂ ಏನೋ ಒಂದು ಸಂಬಂಧ ಇದೆ. ಹಾಗಾಗಿ ನಾವಿಬ್ರು ಕೂಡ ಸೇರಿ ಅವನನ್ನು ಹಿಡ್ದಾಕ್ಬೇಕು. ಸೊ ನಮ್ಮ ಹೀರೋ ಎಷ್ಟು ಇಂಟೆಲಿಜೆಂಟ್ ಅಂತ ನಿಮ್ಗೆ ಗೊತ್ತಾಯಿದೆ. ಹಾಗಾಗಿ ಇವನ್ ಏನ್ ಮಾಡ್ತಾನಂದ್ರೆ ಬೇಮ್ಯಾಕ್ಸ್ ರೋಬೋಟ್ ಗೆ ಇನ್ನೊಂದು ಕಾರ್ಡ್ ಅನ್ನ ಹಾಕುವ ಹಾಗೆ ಮಾಡ್ತಾನೆ. ಇನ್ ದ ಸೆನ್ಸ್ ಅದು ಕೂಡ ಫೈಟ್ ಮಾಡೋ ಹಾಗೆ ಒಂದು ಪ್ರೋಗ್ರಾಮ್ ಅನ್ನ ಹಾಕಿ ಫುಲ್ ಕೋಡಿಂಗ್ ಎಲ್ಲ ಮಾಡಿ ಅದನ್ನೊಂದು ಫೈಟಿಂಗ್ ಗೆ ಯೂಸ್ ಮಾಡುವಂತೆ ಮಾಡಬಹುದು. ಸೊ ಬೇಸಿಕಲಿ ಇವನು ಫೈಟಿಂಗ್ ಕಲಿಸ್ತಿದ್ದಾನೆ ರೋಬೋಟ್ ಗೆ. ಜೊತೆಗೆ ಇದಕ್ಕೊಂದು ಆರ್ಮರ್ ಕೂಡ ಕೊಡ್ತಾನೆ. ಅಷ್ಟೇ ಅಲ್ಲ ಈಗ ಚಿಪ್ ಕೂಡ ರೆಡಿ ಆಗಿದೆ. ಈ ಚಿಪ್ ಕೇವಲ ಫೈಟಿಂಗ್ ಮಾಡುವಾಗ ಯೂಸ್ ಮಾಡಬೇಕಾಗುತ್ತೆ. ಅಂಡ್ ಚಿಪ್ ಆಗ್ತ ತಕ್ಷಣ ಇದು ಫೈಟಿಂಗ್ ಎಲ್ಲ ಶುರು ಮಾಡುತ್ತೆ ಗುರು. ಎಲ್ಲ ಕರಾಟೆ ಕುಂಫು ಎಲ್ಲ ಗೊತ್ತಿದೆ ಇದಕ್ಕೆ. ಸೊ ಈಗ ಇವರು ರೆಡಿ ಆಗಿದ್ದಾರೆ. ಸೊ ಅದೇ ಜಾಗಕ್ಕೆ ಒಮ್ಮೆ ಹೋಗ್ತಾರೆ. ಯಾಕಂದ್ರೆ ಮಾಸ್ಕ್ ಹಾಕೊಂಡಿರೋ ಮನುಷ್ಯನನ್ನ ಹುಡುಕ್ಬೇಕು ಅಂತ. ಬಟ್ ಈಗೇನೆ ಸರ್ಚ್ ಮಾಡ್ತಿದ್ದಾಗ ತನ್ನ ಬಳಿದ್ದಂತ ಒಂದು ಮೈಕ್ರೋಬಾಟ್ಸ್ ಅಲ್ಲಿ ಹಾರೋಗುತ್ತೆ. ಅಂಡ್ ನೋಡ್ದಾಗ ಗೊತ್ತಾಗುತ್ತೆ ಈ ಮಾಸ್ಕ್ ಹಾಕೊಂಡವನು ಇಲ್ಲೇ ಇದ್ದಾನೆ. ಅಂಡ್ ಅದೇ ಟೈಮ್ ನಲ್ಲಿ ತಡಾಶಿಯ ಗೆಳೆಯರು ಕೂಡ ಇಲ್ಲೇ ಇದ್ದಾರೆ. ತುಂಬಾನೇ ರಾಂಗ್ ಟೈಮ್ ಗೆ ಇವರು ಬಂದಿದ್ದಾರೆ ಇಲ್ಲಿ. ಇವರು ಕೇಳ್ತಾರೆ ಹೀರೋ ಇಲ್ಲೇನ್ ಮಾಡ್ತಿದ್ಯಾ ನೀನು. ಮತ್ತೆ ಅದೇ ಟೈಮ್ ಗೆ ಹಿಂದಿನಿಂದ ಅಟ್ಯಾಕ್ ಮಾಡ್ತಾನೆ ಈ ಮಾಸ್ಕ್ ಹಾಕೊಂಡಿರೋ ಮನುಷ್ಯ. ಈ ದೊಡ್ಡದೊಂದು ಕಂಟೈನರ್ ಅನ್ನ ಇವನ ಮುಖಕ್ಕೆ ಬಿಸಾಕ್ತಿದ್ದ. ಆದ್ರೆ ಇಲ್ಲಿ ಬೇಮ್ಯಾಕ್ಸ್ ಇದನ್ನ ತಡೆಯುತ್ತೆ. ಅಂಡ್ ಎಲ್ಲರೂ ಕೂಡ ಕಾರಣ ಹತ್ತಿದ್ದಾರೆ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ. ಜೊತೆಗೆ ಹಾರ್ಕೊಂಡು ಬರ್ತಿದೆ ನಮ್ಮ ಬೇಮ್ಯಾಕ್ಸ್ ಕೂಡ. ಸೊ ಗಾಡಿನ ಡ್ರೈವ್ ಮಾಡ್ತಾ ಸ್ಪೀಡ್ ಆಗಿ ಹೋಗ್ತಾ ಇರ್ತಾರೆ. ಆದ್ರೆ ಮಾಸ್ಕ್ ಹಾಕೊಂಡವನು ಹಿಂಬಾಲಿಸ್ತಾನೆ ಇದ್ದಾನೆ. ಸೊ ಫೈನಲ್ ಆಗಿ ಫುಲ್ ಬೂಸ್ಟ್ ಕೊಟ್ಟು ಈ ಹುಡುಗಿ ಹೆವಿ ಡ್ರೈವಿಂಗ್ ನಲ್ಲಿ ಟ್ರ್ಯಾಕ್ ಚೇಂಜ್ ಮಾಡಿಬಿಟ್ಲು ಗುರು. ಮತ್ತೆ ಹಾರ್ಕೊಂಡು ಬಂದು ದೊಡ್ಡದಾದಂತಹ ನದಿಗೆ ಬಿದ್ದು ಬಿಡ್ತಾರೆ. ಅಂಡ್ ಅಲ್ಲಿ ಹತ್ತಿರದಲ್ಲಿ ಯಾವುದೇ ಒಂದು ಹೌಸ್ ಇಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಹತ್ತಿರದಲ್ಲಿ ನಮ್ಮ ಫ್ರೆಂಡ್ ನ ಹೌಸ್ ಇದೆ ಅಂತ. ಹಾಗಾಗಿ ಅವನು ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಒಳಗೆ ಬಂದ್ಮೇಲೆ ನಮ್ಮ ಹೀರೋ ಒಂದು ಡ್ರಾಯಿಂಗ್ ಅನ್ನ ಮಾಡ್ತಾನೆ. ಗೈಸ್ ನೀವೇನಾದ್ರೂ ಈ ಡ್ರಾಯಿಂಗ್ ಅನ್ನ ನೋಡಿದ್ರ. ಅದೇ ಟೈಮ್ ನಲ್ಲಿ ಬೇಮ್ಯಾಕ್ಸ್ ಸ್ವಲ್ಪ ಟೆಂಪರೇಚರ್ ಅನ್ನ ಹೀಟ್ ಮಾಡುತ್ತೆ ತನ್ನ ಬಾಡಿಯಲ್ಲಿ. ಯಾಕಂದ್ರೆ ಆಗ ಇವರು ನದಿಗೆ ಬಿದ್ದಿದ್ರು. ಸೊ ಇದು ಹೆಲ್ತ್ ಕೇರ್ ಮಾಡುತ್ತೆ ನಿಮ್ಗೆ ಗೊತ್ತಿದೆ. ಫ್ರೆಡ್ ಹೇಳ್ತಾನೆ ಈ ಡ್ರಾಯಿಂಗ್ ನೋಡಿದ್ರೆ ನಾನು ಹಕ್ಕಿ ಅಂತ ಹೇಳ್ಬಹುದು. ಅದು ಹೀರೋ ಹೇಳ್ತಾನೆ ಹಕ್ಕಿ ಅಲ್ಲ ಅದು ಆ ಮಾಸ್ಕ್ ಹಾಕೊಂಡಿರೋ ಮನುಷ್ಯ ಇದ್ನಲ್ಲ ಅವನು ಈ ಸಿಂಬಲ್ ನ ಒಂದು ಏನೊಂದು ಕೈಯಲ್ಲಿ ಹಿಡ್ಕೊಂಡಿದ್ದ. ಆಗ ಫ್ರೆಡ್ ಹೇಳ್ತಾನೆ ವೇಟ್ ಗಾಯ್ಸ್ ನಂಗೆ ಗೊತ್ತಾಯ್ತು. ಬೇಸಿಕಲಿ ಆ ದಿನ ನಿನ್ನ ಮೈಕ್ರೋಬಾಟ್ಸ್ ಅನ್ನು ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದಾಗ ಅಲ್ಲಿ ಕ್ರೈ ಅನ್ನೋ ಹೆಸರಿನ ವ್ಯಕ್ತಿ ಇದ್ದ. ಮತ್ತೆ ನಿನ್ನ ಮೈಕ್ರೋಬಾಟ್ಸ್ ಅನ್ನು ಅವನಿಗೆ ಸೆಲ್ ಮಾಡ್ತಿ ಅಂತ ಕೂಡ ಕೇಳಿದ್ದ. ಸೊ ಆ ಮಾಸ್ಕ್ ಹಾಕೊಂಡಿರೋನು ಇವನೇ ಯಾಕೆ ಆಗಿರಬಾರ್ದು. ಹೀರೋ ಹೇಳ್ತಾನೆ ಇದು ದೊಡ್ಡದೊಂದು ಮೂರ್ಖತನ, ಇವನಂತೂ ಹೀಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆಗ ಬೇಮ್ಯಾಕ್ಸ್ ಹೇಳುತ್ತಾ ಅವನ ರಕ್ತದ ಗುಂಪು AB ನೆಗೆಟಿವ್ ಆಗಿದೆ. ಹೀರೋ ಕೇಳ್ತಾನೆ ಹಾಗಾದ್ರೆ ನೀನು ಅವನನ್ನ ಸ್ಕ್ಯಾನ್ ಮಾಡಿದ್ಯಾ. ಬೇಮ್ಯಾಕ್ಸ್ ಹೇಳುತ್ತಾ ಹೌದು ನಾನು ಎಲ್ಲರ ಆರೋಗ್ಯ ರಿಪೋರ್ಟ್ ಅನ್ನ ಮಾಡ್ತೀನಿ. ಅಂದ್ರೆ ನನ್ನ ಕಣ್ಣಿಗೆ ಯಾರೆಲ್ಲ ಕಾಣ್ತಾರೋ ಅವರದ್ದು ಮಾತ್ರ. ಮತ್ತೆ ಹೀರೋನಿಗೆ ಇದರಿಂದ ಒಂದು ಐಡಿಯಾ ಹೊಳಿತು. ಹಾಗಿದ್ರೆ ನಂಗೀಗ ಬೇಮ್ಯಾಕ್ಸ್ ಅನ್ನ ಅಪ್ಗ್ರೇಡ್ ಮಾಡ್ಬೇಕಾಗುತ್ತೆ. ಇದರ ಮೂಲಕ ಇಡೀ ವರ್ಲ್ಡ್ ಅನ್ನೇ ನಾನು ಸ್ಕ್ಯಾನ್ ಮಾಡಬಹುದು. ಜೊತೆಗೆ ಅಷ್ಟೇ ಅಲ್ಲ ನಿಮ್ಮೆಲ್ಲರನ್ನು ಕೂಡ ಅಪ್ಗ್ರೇಡ್ ಮಾಡ್ತೀನಿ. ಅಂದ್ರೆ ನಿಮ್ಮೆಲ್ಲರಿಗೂ ಒಂದೊಂದು ಸೂಟ್ ಅನ್ನ ರೆಡಿ ಮಾಡ್ತೀನಿ. ಹಾಗೂ ಪವರ್ಸ್ ಗಳು ಕೂಡ ಇರುತ್ತವೆ ಅದರಲ್ಲಿ. ಮತ್ತೆ ಇವ್ರು ಹೇಳ್ತಾರೆ ಇದರ ಅರ್ಥ ನಾವೆಲ್ಲರೂ ಕೂಡ ಸೂಪರ್ ಹೀರೋ ಆಗಿ ಎಲ್ಲರನ್ನ ಬಚಾವ್ ಮಾಡ್ತೀವಿ. ಅಂಡ್ ತುಂಬಾ ಸಮಯ ಆದ್ಮೇಲೆ ಎಲ್ಲ ಸ್ಕ್ಯಾನ್ ಮಾಡಿ ಎಲ್ಲರಿಗೂ ಕೂಡ ಒಂದೊಂದು ಪವರ್ ಸಿಸ್ಟಮ್ ಅನ್ನ ಮಾಡಿದ್ದಾರೆ. ಮೊದಲದಾಗಿ ಹನಿ ಲೆಮನ್ ಗೆ ಈ ಒಂದು ಪವರ್ ಇದೆ. ಒಂದು ದೊಡ್ಡದಾದಂತಹ ಸ್ಲೈಮ್ ಅನ್ನು ಮಾಡೋಕ್ಕಾಗುತ್ತೆ ಇವಳಿಗೆ. ಗೋಗೋ ಟಾಮಗೋ ತನ್ನ ಸೈಕಲ್ ಚಕ್ರಗಳ ರೀತಿ ಯೂಸ್ ಮಾಡ್ತಾಳೆ. ಜೊತೆಗೆ ಇದರಲ್ಲಿ ಸ್ಪೀಡ್ ಆಗಿ ಹೋಗಬಹುದು. ನೆಕ್ಸ್ಟ್ ಫ್ರೆಡ್ ಗೆ ಈ ಒಂದು ಡ್ರ್ಯಾಗನ್ ನ ಪವರ್ ಇದೆ. ಅಂದ್ರೆ ಇವನು ಬೆಂಕಿಯನ್ನು ಉಗುಳ್ಬಲ್ಲ. ವಾಸಬಿಯ ಕೈಗಳಲ್ಲಿ ಲೇಸರ್ ಗಳಿರುತ್ತವೆ. ಇದರಿಂದ ಏನೇ ಅಡ್ಡ ಬಂದ್ರು ಅದನ್ನ ಪೀಸ್ ಮಾಡಬಹುದು. ಮತ್ತೆ ಕೊನೆಗೆ ಬೇಮ್ಯಾಕ್ಸ್ 2.0 ಇಲ್ಲಿದೆ. ಅಂಡ್ ಇದರ ಪವರ್ ಈಗ ತನ್ನ ಕೈಯನ್ನ ರಾಕೆಟ್ ನ ರೀತಿ ಹಾರಿಸಬಹುದು. ಜೊತೆಗೆ ಹಾರೋಕೆ ಕೂಡ ಆಗುತ್ತೆ. ಸೊ ಹೀಗೇನೆ ಅದನ್ನ ಇಡೀ ಎಂಜಾಯ್ ಮಾಡ್ಕೊಂಡು ಸುತ್ತಾನೆ ಇದಾನೆ ಹಾರ್ಕೊಂಡು. ಅಂಡ್ ಫೈನಲ್ ಆಗಿ ಒಂದು ಏರ್ ಬಲೂನ್ ಸಿಗುತ್ತೆ. ಇದರ ಮೇಲೆ ಕೂತ್ಕೊಳ್ತಾರೆ. ಹೀರೋ ಹೇಳ್ತಾನೆ ನಾನು ಒಂದು ದಿನ ಕೂಡ ನೆನ್ಸ್ಕೊಳ್ಳಿಲ್ಲ ಇಂತ ಒಂದು ದಿನ ಬರ್ಬೋದು ಅಂತ. ನೀನಂತೂ ತುಂಬಾನೇ ಡೆವಲಪ್ ಆಗಿದೆಯಾ. ಈಗ ನಿನ್ನ ಸ್ಕ್ಯಾನರ್ ನ ಶಕ್ತಿಯಿಂದ ಎಲ್ಲ ಜನರ ರಿಪೋರ್ಟ್ ಅನ್ನ ನಂಗೆ ಕೊಡು ಅಂತ ಕೇಳ್ತಾನೆ. ಈ ರೋಬೋಟ್ ಅನ್ನ ಮಾಡಿಫೈ ಮಾಡಿರೋ ಕಾರಣ ಇದಕ್ಕೆ ಈಗ ತುಂಬಾ ಜನರನ್ನ ಒಂದೇ ಟೈಮ್ ನಲ್ಲಿ ಸ್ಕ್ಯಾನ್ ಮಾಡೋ ಪವರ್ ಇದೆ. ಅದು ಕೂಡ ದೂರದಿಂದ. ಮತ್ತೆ ಫುಲ್ ಸ್ಕ್ಯಾನ್ ಮಾಡಿದ್ಮೇಲೆ ಹೇಳುತ್ತಾ ನಂಗೆ ರೇಂಜ್ ಗೊತ್ತಾಯ್ತು. ಅಲ್ಲಿ ದೂರದಲ್ಲಿ ಒಂದು ಐಲ್ಯಾಂಡ್ ಇದೆ. ಮತ್ತೆ ಆ ಜಾಗದಲ್ಲಿ ಈ ಮಾಸ್ಕ್ ಹಾಕೊಂಡಿರೋ ಮನುಷ್ಯ ಇದ್ದಾನೆ. ಸೊ ಬೇಮ್ಯಾಕ್ಸ್ ನ ಮೂಲಕ ಎಲ್ಲರೂ ಕೂಡ ಇಲ್ಲಿಗೆ ಬರ್ತಾರೆ. ಮೊದಲದಾಗಿ ವಾಸಬಿ ತನ್ನ ಲೇಸರ್ ನ ಪವರ್ ಇಂದ ಈ ಡೋರ್ ಅನ್ನ ಹೊಡೆದಾಕ್ಬಿಡ್ತಾನೆ. ಸೊ ಈಗಿನ ಒಳಗಡೆ ಕೂಡ ಹೋಗ್ತಾರೆ. ಒಳಗಡೆ ನೋಡಿದಾಗ ಇಲ್ಲಿ ಒಂದು ಏರ್ಪ್ಲೇನ್ ಕೂಡ ಕಾಣುತ್ತೆ. ಸ್ಕ್ಯಾನ್ ಮಾಡಿದಾಗ ಇದರಲ್ಲಿ ಅದೇ ಸಿಂಬಲ್ ಕೂಡ ಇದೆ. ಅಂಡ್ ಮೇಲೆ ನೋಡಿದ್ರೆ CCTV ಇದೆ. ಅಂಡ್ ಇದರಲ್ಲಿ ಬರ್ದಿದೆ ಕಂಟ್ರೋಲ್ ರೂಮ್ ಅಂತ. ಮತ್ತೆ ಸ್ಕ್ರೀನ್ ನಲ್ಲಿ ನೋಡಿದ್ರೆ ಮಿಸ್ಟರ್ ಕ್ರೈ ಕಾಣ್ತಿದ್ದಾನೆ. ಬಟ್ ಇವನ್ ಏನ್ ಮಾಡ್ತಿದ್ದಾನೆ ಇಲ್ಲೇ. ಬಟ್ ಇಲ್ಲಿ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗ್ತಿದೆ. ಕ್ರೈ ಹೇಳ್ತಿದ್ದಾನೆ ನಾನು ನಿಮ್ಗೆ ನನ್ನ ಹೊಸ ಆವಿಷ್ಕಾರವನ್ನ ಇವತ್ತು ತೋರಿಸ್ತಿದ್ದೇನೆ. ನಿಮ್ಮ ಹ್ಯಾಟ್ ನೊಮ್ಮೆ ಕೊಡ್ಬೋದಾ. ಮತ್ತೆ ಈ ಪ್ರಾಜೆಕ್ಟ್ ನ ಹೆಸರು ಸೈಲೆಂಟ್ ಸ್ಪ್ಯಾರೋ ಅಂತ. ಸೊ ಇವನ ಟೋಪಿಯನ್ನ ಈಚೆ ಸೈಡ್ ಇಂದ ಬಿಸಾಕಿದಾಗ ಇನ್ನೊಂದು ಕಡೆಯಿಂದ ಬರ್ತಿದೆ. ಅಂದ್ರೆ ಇದರಲ್ಲಿ ಟೆಲಿಪೋರ್ಟೇಷನ್ ಮಾಡಬಹುದು. ಇದರ ಅರ್ಥ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಒಂದೇ ಟೈಮ್ ಗೆ ಹೋಗ್ಬೋದು. ಸೊ ಹೀಗೇನೆ ಮನುಷ್ಯರನ್ನ ಕೂಡ ಈ ರೀತಿ ಕಳಿಸೋಕೆ ನಾವು ನೋಡ್ತೀವಿ. ಮತ್ತೆ ಇದನ್ನ ಚೆಕ್ ಮಾಡೋದಕ್ಕೆ ಒಬ್ಬ ಮನುಷ್ಯ ಕೂಡ ಬೇಕು. ಸೊ ಏಗಿ ಬೈಲನ್ನು ಹೆಂಗಸನ್ನ ಕರೆಸ್ತಾರೆ. ಮತ್ತೆ ಇವಳನ್ನ ಕಳಿಸೋ ಹೊತ್ತಲ್ಲೇ ಇಲ್ಲಿ ಕೂತಿದ್ದ ಸೈಂಟಿಸ್ಟ್ ಹೇಳ್ತಾನೆ ಐ ಥಿಂಕ್ ನಮ್ಮ ಮಿಷನ್ ಅಲ್ಲಿ ಯಾವುದೋ ಒಂದು ತೊಂದರೆ ಬಂದಿದೆ. ಬಟ್ ಕ್ರೈ ಒತ್ತಾಯ ಮಾಡ್ತಾನೆ ಬೇಗ ಈ ಮಿಷನ್ ಅನ್ನ ಸ್ಟಾರ್ಟ್ ಮಾಡು ಅವಳನ್ನ ಕಳಿಸು ಅಂತ. ಸೊ ಅವಳೇನೋ ಹೋಗ್ತಾಳೆ. ಆದ್ರೆ ಇಲ್ಲಿ ಒಂದು ದೊಡ್ಡ ದುರಂತಾನೆ ಆಗುತ್ತೆ. ಅದರ ಇನ್ನೊಂದು ಸೈಡ್ ಇಲ್ಲಿ ಬ್ಲಾಸ್ಟ್ ಆಗ್ಬಿಡುತ್ತೆ. ಹಾಗಾಗಿ ಅವಳು ಇನ್ನು ಬರೋಕೆನೆ ಸಾಧ್ಯ ಇಲ್ಲ. ಜೊತೆಗೆ ಮಿಷನ್ ಫ್ಲಾಪ್ ಆಗಿದೆ. ಮತ್ತೆ ಇದನ್ನೆಲ್ಲ ಹೀರೋ ಆಗೋವನ ಗ್ಯಾಂಗ್ ನೋಡ್ತಿದ್ದಾಗ ಹಿಂದೆಯಿಂದ ಅಟ್ಯಾಕ್ ಮಾಡ್ತಾನೆ.
ಮಾಸ್ಕ್ ಹಾಕೊಂಡಿರೋ ವ್ಯಕ್ತಿ ಆ ಕಲ್ಲನ್ನ ಎಸ್ತು ಇವರ ಮೇಲೆ ಬಿದ್ದಾಗ ಬೇಮ್ಯಾಕ್ಸ್ ರೋಬೋಟ್ ವಾಪಸ್ ಇವರನ್ನ ಕಾಪಾಡುತ್ತೆ. ಮತ್ತೆ ಈಗ ಫೈಟ್ ಶುರುವಾಗುತ್ತೆ. ಮಾಸ್ಕ್ ಹಾಕಿರೋನು ವರ್ಸಸ್ ಇವರೆಲ್ಲರೂ ಕೂಡ. ಮೊದಲೇದಾಗಿ ಫ್ರೆಡ್ ಅಟ್ಯಾಕ್ ಮಾಡ್ತಾನೆ, ಮತ್ತೆ ಜಂಪ್ ಮಾಡಿ ಹೊಡೆಯೋದ್ರಲ್ಲೇ ಇವನನ್ನೇ ಬಿಸಾಕ್ಬಿಟ್ಟ. ನಂತರ ಗೋಗೋ ಹೋಗ್ತಾಳೆ, ಮತ್ತೆ ಇವಳ ಅಟ್ಯಾಕ್ ಅಂತ ಇವನು ಓಡ್ತಾನೆ ಇದ್ದಾನೆ ಗುರು. ಇಲ್ಲಿ ಜೊತೆಗೆ ಸಪೋರ್ಟ್ ಗೆ ಲೆಮನ್ ಕೂಡ ಬರ್ತಿದ್ದಾಳೆ. ಅಂಡ್ ವಾಸಬಿ ತನ್ನ ಲೇಸರ್ ನ ಕೈಗಳನ್ನ ಓಪನ್ ಮಾಡ್ತಾನೆ. ಆದ್ರೆ ನಮ್ಮ ಮಾಸ್ಕ್ ಹಾಕ್ದ ಮನುಷ್ಯ ಅಂತ ತುಂಬಾನೇ ಸ್ಟ್ರಾಂಗ್ ಇದ್ದಾನೆ. ಅದೇ ಟೈಮ್ ಗೆ ಫ್ರೆಡ್ ಕೂಡ ಎಂಟ್ರಿ ಕೊಡ್ತಾನೆ ಬೆಂಕಿಯನ್ನು ಉಗುಳ್ತಾ. ಬಟ್ ಇಲ್ಲಿ ಸ್ಕ್ಯಾಮ್ ಆಯ್ತು ಗುರು, ಎಲ್ಲರನ್ನ ಹಿಡ್ಕೊಂಡ್ ಬಿಟ್ಟಿದ್ದಾನೆ. ಸೊ ಹೀಗೆ ಕೊನೆಗೆ ಆಪ್ಷನ್ ಆಗಿರೋದು ನಮ್ಮ ಹೀರೋ ಮಾತ್ರ. ಇವನು ಬೇಮ್ಯಾಕ್ಸ್ ನ ಜೊತೆಗೆ ಹಾರ್ಕೊಂಡು ಅಲ್ಲಿಗೆ ಬರ್ತಾನೆ, ಮತ್ತೆ ಮುಖದ ಮೇಲೆನೆ ಹಾರ್ತಾನೆ. ಮತ್ತೆ ಇವನ ಮುಖವಾಡ ಕೂಡ ಕಳ್ಚೋಯ್ತು. ನೋಡಿದಾಗ ಗೊತ್ತಾಗುತ್ತೆ ಇವನು ಪ್ರೊಫೆಸರ್ ಕ್ಯಾಲಗನ್ ಆಗಿದ್ದಾನೆ. ಆದ್ರೆ ಇದೇ ಸಾಧ್ಯ, ಇವನು ಈಗಲೂ ಹೇಗೆ ಬದುಕಿದ್ದಾನೆ. ಮತ್ತೆ ಈಗ ನಮ್ಮ ಪ್ರೊಫೆಸರ್ ಕ್ಯಾಲಗನ್ ಎಕ್ಸ್ಪ್ಲೇನ್ ಮಾಡ್ತಾನೆ. ಆ ದಿನ ದೊಡ್ಡದೊಂದು ಲ್ಯಾಬ್ ನಲ್ಲಿ ಬ್ಲಾಸ್ಟ್ ಆದಾಗ ನನ್ನನ್ನ ಸೇವ್ ಮಾಡೋದಕ್ಕಂತ ನಿನ್ನ ಅಣ್ಣ ಬಂದಿದ್ದ. ನನ್ನ ಹತ್ರ ನಿನ್ನ ಬಳಿದ್ದಂತ ಮೈಕ್ರೋಬಾಟ್ಸ್ ಇದ್ದ ಕಾರಣ ನನ್ನ ಬಾಡಿಯನ್ನ ಕವರ್ ಮಾಡ್ಕೊಂಡೆ. ಇದರಿಂದ ಆ ಬ್ಲಾಸ್ಟ್ ಇಂದ ತಪ್ಪಿಸ್ಕೊಂಡಿದ್ದೀನಿ ನಾನು. ಹೀರೋ ಹೇಳ್ತಾನೆ, ಆದ್ರೆ ನೀವು ತಡಶನ ಸೇವ್ ಮಾಡಬೇಕಿತ್ತು, ಯಾಕಂದ್ರೆ ನಿಮ್ಮನ್ನ ಕಾಪಾಡೋಕಂತಾನೆ ಅವನು ಹೋಗಿದ್ದ ಕೂಡ. ಕ್ಯಾಲಗನ್ ಹೇಳ್ತಾನೆ, ಅದ್ರಲ್ಲಿ ನನ್ನ ತಪ್ಪೇನಿದೆ, ಅದು ಅವನದೇ ತಪ್ಪಾಗಿದೆ. ಮತ್ತೆ ಹೀರೋನಿಗೆ ತುಂಬಾನೇ ಕೋಪ ಬರುತ್ತೆ. ಅವನು ಬೇಮ್ಯಾಕ್ಸ್ ಹತ್ರ ಹೇಳ್ತಾನೆ ಇವನನ್ನ ಕೊಂದಾಕು ಅಂತ. ಬೇಮ್ಯಾಕ್ಸ್ ರೋಬೋಟ್ ಹೇಳುತ್ತೆ, ನನ್ನ ಪ್ರೋಗ್ರಾಮಿಂಗ್ ಇರೋದು ಕೇವಲ ಆರೋಗ್ಯವನ್ನ ರಕ್ಷಣೆ ಮಾಡೋದು, ಯಾರನ್ನು ಕೂಡ ಕೊಲ್ಲೋದಕ್ಕೆ ಆಗೋದಿಲ್ಲ ಅಂತ. ಆಗ ನಮ್ಮ ಹೀರೋ ಅದರ ಚಿಪ್ ಅನ್ನ ಚೇಂಜ್ ಮಾಡ್ತಾನೆ. ಸೊ ಬೇಮ್ಯಾಕ್ಸ್ ಈಗ ಯಾರ ಮಾತು ಕೂಡ ಕೇಳೋದಿಲ್ಲ, ಸೀದಾ ಫೈಟ್ ಮಾಡುತ್ತೆ. ಮತ್ತೆ ಕ್ಯಾಲಗನ್ ತನ್ನ ಮಾಸ್ಕ್ ಅನ್ನ ತಗೊಂಡು ಓಡಿ ಹೋಗ್ತಾನೆ. ಹೀರೋನ ಫ್ರೆಂಡ್ಸ್ ಕೂಡ ಅಂದ್ರೆ ತಡಶಿನ ಫ್ರೆಂಡ್ಸ್ ಇದಾರಲ್ಲ, ಇವರು ಈ ರೋಬೋಟ್ ಅನ್ನ ತಡಿತಿದ್ದಾರೆ, ಯಾಕಂದ್ರೆ ಹರ್ಟ್ ಮಾಡೋದು ಬೇಡ ಅಂತ. ಆದ್ರೆ ಬೇಮ್ಯಾಕ್ಸ್ ಕಂಟ್ರೋಲ್ ಅಲ್ಲೇ ಇಲ್ಲ. ಬಟ್ ಫೈನಲ್ ಆಗಿ ಹೇಗೋ ಮಾಡಿ ಆ ಚಿಪ್ ಅನ್ನ ಹಾಕ್ಬಿಡ್ತಾರೆ. ಸೊ ನಮ್ಮ ಬೇಮ್ಯಾಕ್ಸ್ ಸರಿ ಆಗುತ್ತೆ. ಆದ್ರೆ ಹೀರೋನಿಗೆ ಇವರೆಲ್ಲ ಹೇಳ್ತಾರೆ, ನೀವು ನಮ್ಮನ್ನ ಸೂಪರ್ ಹೀರೋ ಆಗಿ ಮಾಡಿದ್ದು, ಅಂದ್ರೆ ನಮ್ಗೆ ಈ ಗ್ಯಾಜೆಟ್ ಎಲ್ಲ ಕೊಟ್ಟಿದ್ದು ಜನರನ್ನ ರಕ್ಷಿಸೋಕೆ, ಬಟ್ ನೀನೇ ತಪ್ಪು ಮಾಡ್ತಿದ್ಯಾ. ನಮ್ಮ ಕೆಲಸ ಇರೋದು ಅವನನ್ನ ಹಿಡಿದು ಕೊಡೋದು ಪೊಲೀಸರಿಗೆ. ಬಟ್ ಹೀರೋ ಇವ್ರ ಯಾರ ಮಾತನ್ನ ಕೇಳೋದಿಲ್ಲ. ಸೊ ಬೇಮ್ಯಾಕ್ಸ್ ಹತ್ರ ಹೇಳ್ತಾನೆ, ಬೇಗ ಹಾರ್ಕೊಂಡು ಹೋಗೋಣ ಅಂತ. ಸೊ ಹೀರೋ ಮೊದಲೇದಾಗಿ ಬೇಮ್ಯಾಕ್ಸ್ ನ ಸ್ಕ್ಯಾನರ್ ಅನ್ನ ಸರಿ ಮಾಡ್ತಾನೆ, ಯಾಕಂದ್ರೆ ಅದು ಡ್ಯಾಮೇಜ್ ಆಗಿತ್ತು. ಜೊತೆಗೆ ಹೇಳ್ತಾನೆ, ನಿನ್ನ ಚಿಪ್ ಅನ್ನ ಚೇಂಜ್ ಮಾಡೋದಕ್ಕೆ ನನಗೆ ಜಾಗ ಕೊಡುವ ಅಂತ. ಬಟ್ ಬೇಮ್ಯಾಕ್ಸ್ ಹೇಳ್ತಾನೆ, ಆದ್ರೆ ತಡಾಶಿ ಹೇಳಿದ್ದ ನಾನು ಯಾವುದೇ ಕೆಟ್ಟ ಕೆಲಸ ಮಾಡಬಾರ್ದು ಅಂತ. ಹೀರೋ ಕೋಪದಿಂದ ಹೇಳ್ತಾನೆ, ತಡಾಶಿ ಸತ್ತಿದ್ದಾನೆ ಅಂತ ಎಷ್ಟು ಸಲ ಹೇಳಿದೀನಿ ನಿಂಗೆ. ಬಟ್ ಬೇಮ್ಯಾಕ್ಸ್ ಹೇಳ್ತಾನೆ, ತಡಾಶಿ ಬದುಕಿದಾನೆ. ಮತ್ತೆ ಇಲ್ಲಿ ವಿಡಿಯೋ ಕೂಡ ಪ್ಲೇ ಆಗುತ್ತೆ. ಇದರಲ್ಲಿ ತಡಾಶಿ ಈ ಬೇಮ್ಯಾಕ್ಸ್ ರೋಬೋಟ್ ಅನ್ನ ಮಾಡಿದಾಗ ಏನೆಲ್ಲ ವಿಡಿಯೋ ರೆಕಾರ್ಡ್ ಮಾಡಿದ್ದ ಎಲ್ಲ ಬಂದಿದೆ. ಇದು ನನ್ನ ಮೊದಲನೇ ದಿನ ರೋಬೋಟ್ ಮಾಡಿದ್ದು, ಕರೆಕ್ಟ್ ಆಗಿ ಪ್ರೋಗ್ರಾಮಿಂಗ್ ವರ್ಕ್ ಆಗ್ತಿಲ್ಲ. ಹೀಗೇನೆ ಪ್ರತಿದಿನ ಒಂದೊಂದು ಸಲ ಪ್ರೋಗ್ರಾಮಿಂಗ್ ಮಾಡಿದ್ರು ಕೂಡ ಈ ರೋಬೋಟ್ ಸರಿಯಾಗಿ ವರ್ಕ್ ಆಗ್ತಿರ್ಲಿಲ್ಲ. ಹೀಗೇನೆ ದಿನ ಕಳಿತಾ ಹೋಯ್ತು. ಕೊನೆಗೆ 84ನೇ ದಿನ ಈ ರೋಬೋಟ್ ಕರೆಕ್ಟ್ ಆಗಿ ವರ್ಕ್ ಆಯ್ತು. ಜೊತೆಗೆ ತಡಾಶಿ ಒಂದು ಮೆಸೇಜ್ ಅನ್ನು ಕೂಡ ಹೇಳಿರ್ತಾನೆ, ಬೇಮ್ಯಾಕ್ಸ್ ನನ್ನ ತಮ್ಮ ನಿನ್ನನ್ನ ನೋಡಿದ್ರೆ ತುಂಬಾನೇ ಖುಷಿ ಪಡ್ತಾನೆ. ಜೊತೆಗೆ ನನ್ನ ತಮ್ಮ ಹಾಗೂ ನೀನು ಸೇರಿ ಇಡೀ ಜನರನ್ನ ರಕ್ಷಣೆ ಮಾಡಬಹುದು, ನಂಗೆ ಗೊತ್ತು ನೀನ್ ಇದಕ್ಕೆ ಹೋಗ್ತೀಯಾ ಅಂತ. ಮತ್ತೆ ಇದೇ ಕೊನೆಯ ಮಾತು ಕೂಡ ಆಗಿತ್ತು. ಸೊ ಇದನ್ನೆಲ್ಲ ಕೇಳಿ ಮತ್ತೆ ಇದನ್ನೆಲ್ಲ ನೋಡಿ ಹೀರೋನಿಗೆ ತುಂಬಾನೇ ಬೇಜಾರಾಗುತ್ತೆ. ಜೊತೆಗೆ ಅವನನ್ನ ಸಮಾಧಾನ ಮಾಡೋದಕ್ಕೆ ಅವನ ಫ್ರೆಂಡ್ಸ್ ಗಳು ಕೂಡ ಬರ್ತಾರೆ. ಜೊತೆಗೆ ಅವನಿಗೆ ಅರ್ಥ ಆಯ್ತು ಈ ರೋಬೋಟ್ ಅನ್ನ ಕರೆಕ್ಟ್ ಆಗಿ ಬಳಕೆ ಮಾಡಬೇಕು. ಜೊತೆಗೆ ಅವನ ಫ್ರೆಂಡ್ಸ್ ಹೇಳ್ತಾರೆ, ನಮ್ಮ ಹತ್ರ ಒಂದು ಪೆನ್ ಡ್ರೈವ್ ಇದೆ, ಇದು ಆ ಮುಖವಾಡ ಹಾಕಿದ ಮನುಷ್ಯನದ್ದೇ ಆಗಿದೆ, ಅವನು ಹೋಗುವಾಗ ಇದು ಬಿದ್ದಿತ್ತು. ಮತ್ತೆ ಇದನ್ನ ಪ್ಲೇ ಮಾಡಿ ನೋಡ್ತಾರ. ನೋಡಿದಾಗ ಕ್ಯಾಲಗನ್ ಇಲ್ಲಿ ಲ್ಯಾಬ್ ಗೆ ಬಂದು ಕ್ರೇನ್ ಗೆ ಅಟ್ಯಾಕ್ ಮಾಡ್ತಿದ್ದಾನೆ. ಆದ್ರೆ ನಿಜವಾಗ್ಲೂ ಏನಾಗ್ತಿದೆ ಇಲ್ಲಿ? ಸೊ ಹೀಗೇನೆ ಅವ್ರು ಸ್ಕ್ರೋಲ್ ಮಾಡ್ತಾ ಹೋದಾಗ ಇಲ್ಲಿ ಒಂದು ಕ್ಯಾಮರಾದಲ್ಲಿ ಕಾಣಿಸುತ್ತಾ. ಇಲ್ಲಿ ನೋಡಿದ್ರೆ ಪ್ರೊಫೆಸರ್ ಕ್ಯಾಲಗನ್ ಈ ಪೈಲಟ್ ಹುಡುಗಿದ್ಲಲ್ಲ ಇವಳನ್ನ ಹಗ್ ಮಾಡ್ತಿದ್ದಾನೆ. ಜೊತೆಗೆ ಇದನ್ನ ಸ್ಕ್ಯಾನ್ ಮಾಡಿ ಝೂಮ್ ಮಾಡಿದಾಗ ಗೊತ್ತಾಗುತ್ತೆ ಇದರಲ್ಲಿ ಕೂಡ ಕ್ಯಾಲಗನ್ ಅಂತ ಬರ್ದಿದೆ. ಇದರ ಅರ್ಥ ಇವಳು ಪ್ರೊಫೆಸರ್ ಕ್ಯಾಲಗನ್ ನ ಮಗಳಾಗಿದ್ದಾಳೆ. ಅದಾಗ ನೋಡಿದ್ರಲ್ಲ ಅವಳೆ ಇವಳು ಎಬಿಗೇಲ್ ಅಂತ ಇವಳು ಹೆಸರಾಗಿತ್ತು. ಸೊ ಈಗ ನಮ್ಗೆ ಗೊತ್ತಾಯ್ತು ಯಾಕೆ ಕ್ಯಾಲಗನ್ ಕ್ರೇ ಹಾಗೂ ಅವನ ಸೈಂಟಿಸ್ಟ್ ನ ಗ್ಯಾಂಗ್ ಗೆ ಅಟ್ಯಾಕ್ ಮಾಡ್ತಿದ್ದಾನೆ. ಅಂದ್ರೆ ಕ್ಯಾಲಗನ್ ನ ಮಗಳನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕಳಿಸೋ ಮಿಷನ್, ಅಂದ್ರೆ ಟೆಲಿಪೋರ್ಟೇಷನ್ ಮಾಡುವಂತ ಮಿಷನ್ ಅಲ್ಲಿ ಮನುಷ್ಯನ ಎಕ್ಸ್ಪೆರಿಮೆಂಟ್ ಅಂತ ಯೂಸ್ ಮಾಡಿದ್ರು. ಮತ್ತೆ ಅವಳು ಬೇರೆ ಜಾಗಕ್ಕೆ ಹೋದ್ಲು, ಆದ್ರೆ ವಾಪಸ್ ಬರೋಕೆ ಆಗ್ಲಿಲ್ಲ. ಸೊ ಇದರ ರಿವೆಂಜ್ ತಗೊಳ್ಳೋದಕ್ಕೆ ನಮ್ಮ ಪ್ರೊಫೆಸರ್ ಕ್ಯಾಲಗನ್ ಇಷ್ಟೆಲ್ಲ ಮಾಡ್ತಿದ್ದಾನೆ. ಈಗ ಇನ್ನೊಂದು ಜಾಗದಲ್ಲಿ ನಮ್ಮ ಕ್ರೇ ಇದನ್ನಲ್ಲ, ಇವನ್ ಹೇಳ್ತಾನೆ ಇಂದು ನಮ್ಮ ಜಗತ್ತೇ ಚೇಂಜ್ ಆಗುತ್ತೆ, ನಾವೊಂದು ದೊಡ್ಡ ಇನ್ವೆನ್ಷನ್ ಮಾಡಿದೀವಿ. ಆದ್ರೆ ಈ ಭಾಷಣ ಮಾಡ್ತಿರೋ ಜಾಗದಲ್ಲಿ ಕ್ಯಾಲಗನ್ ಬಂದು ಅಟ್ಯಾಕ್ ಮಾಡ್ತಾನೆ ಅಂಡ್ ಎಲ್ಲ ಜನಗಳು ಓಡೋಗ್ತಾರೆ, ಇದೇನೋ ಬಂತು ಅಂತ. ಸೊ ಈ ಮೈಕ್ರೋಬಾಟ್ಸ್ ಗಳ ಸಹಾಯದಿಂದ ನಮ್ಮ ಕ್ಯಾಲಗನ್ ಕ್ರೇಯನ್ನ ಹಿಡಿತಾನೆ. ನಿನ್ನ ಈ ಕೆಟ್ಟ ಕೆಲಸದಿಂದ ನನ್ನ ಮಗಳನ್ನೇ ಕಳ್ಕೊಂಡೆ, ಹಾಗಾಗಿ ಈಗ ನಿನ್ನ ಸಾವು ಖಚಿತ ಅಂತ ಹೇಳಿ ಇವನ ಮೆಷಿನ್ ಅನ್ನ ಕನೆಕ್ಟ್ ಮಾಡ್ತಾನೆ. ಅಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುವಂತ ಮೆಷಿನ್ ಇದೆಲ್ಲ ಅದು ಇದೊಂದು ಬ್ಲಾಕ್ ಹೋಲ್ ತರಾನೆ, ಯಾಕಂದ್ರೆ ಎಲ್ಲ ವಸ್ತುವನ್ನ ಇದು ಹೇಳ್ಕೊಳ್ಳುತ್ತೆ. ಕ್ಯಾಲಗನ್ ಹೇಳ್ತಾನೆ ನಿನ್ನ ಸಮಯ ಬಂದಿದೆ ಅಂತ. ಮತ್ತೆ ಅದೇ ಟೈಮ್ಗೆ ನಮ್ಮ ಹೀರೋ ಹಾಗೂ ಗ್ಯಾಂಗ್ ಅಲ್ಲಿಗೆ ಬರ್ತಾರೆ. ಪ್ರೊಫೆಸರ್ ಕ್ಯಾಲಗನ್ ನಿಲ್ಲಿ, ನೀವು ಈ ರೀತಿ ಕೊಲ್ಲೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ, ಕ್ರೇಯನ್ನ ಬಿಟ್ಬಿಡಿ, ನಾವು ನಿಮ್ಮ ಮಗಳನ್ನ ಸೇವ್ ಮಾಡಬಹುದು ಅನ್ಸುತ್ತೆ. ಕ್ಯಾಲಗನ್ ಹೇಳ್ತಾನೆ, ಆದ್ರೆ ನನ್ನ ಮಗಳು ಸತ್ತಿದ್ದಾಳೆ ನನ್ನ ಅರ್ಥದಲ್ಲಿ, ಮತ್ತೆ ನನ್ನ ಮಗಳು ನಂಗೆ ಬೇಕು ಅಂತ ಹೇಳಿ ಜೋರಾಗಿ ಅಟ್ಯಾಕ್ ಮಾಡ್ತಾನೆ. ಇವನ ಈ ದೊಡ್ಡ ಆಕ್ರಮಣದಲ್ಲಿ ಹೀರೋ ಹಾಗೂ ಇವರೆಲ್ಲ ಎಸ್ಕೇಪ್ ಆಗೋಕೆ ನೋಡಿದ್ರು ಕೂಡ ಅವರಿಂದ ಸಾಧ್ಯ ಆಗ್ಲಿಲ್ಲ. ಎಲ್ಲರನ್ನ ಕೂಡ ತನ್ನ ಮೈಕ್ರೋಬಾಟ್ಸ್ ನ ಕಂಟ್ರೋಲ್ ನಿಂದ ಹಿಡಿದು ಹಾಕ್ಬಿಡ್ತಾನೆ. ಎಲ್ಲರೂ ಕೂಡ ಸಿಕ್ಕಾಕೊಂಡಿದ್ದಾರೆ ಮೈಕ್ರೋಬಾಟ್ಸ್ ನ ಶಕ್ತಿಯಿಂದ. ಹಾಗೇನೆ ನಮ್ಮ ಹೀರೋ ಕೂಡ ಬ್ಲಾಕ್ ಹೋಲ್ ನ ಒಳಗೆ ಹೋಗೋದ್ರಲ್ಲಿದ್ದಾನೆ. ಬಟ್ ಆ ಸಮಯಕ್ಕೆ ಅವನಿಗೆ ಒಮ್ಮೆ ಆಲೋಚನೆ ಆಯ್ತು, ಇದರಿಂದ ಎಸ್ಕೇಪ್ ಆಗೋಕೆ ಒಂದು ದಾರಿ ಇದೆ. ಎಲ್ಲರೂ ನಿಮ್ಮ ನಿಮ್ಮ ಜಾಗದಲ್ಲಿ ಯಾವ್ದಾದ್ರು ಹೊರಗೆ ಹೋಗೋಕೆ ಜಾಗ ಇದೆ ಅಂತ ನೋಡ್ಬೇಕು. ಸೊ ಇದರ ಅರ್ಥ ಎಲ್ರಿಗೂ ಕೂಡ ಗೊತ್ತಾಯ್ತು. ಸೊ ವಾಸಬಿ ತನ್ನ ಲೇಸರ್ ನಿಂದ ಆಚೆ ಈಚೆ ಅಟ್ಯಾಕ್ ಆದಾಗ ಕೆಳಗಡೆಯಿಂದ ಹೋಗ್ತಾನೆ. ಹಾಗೇನೆ ಲೆಮನ್ ತನ್ನ ಗಮನ ಪವರ್ ಇಂದ ಮೇಲೆ ಹೇಳ್ಕೊಳ್ತಾಳೆ. ಜೊತೆಗೆ ಫ್ರೆಡ್ ತನ್ನ ಸೂಟ್ ನಿಂದ ಹೊರಗಡೆ ಕೈ ಹಾಕಿ ಅಲ್ಲಿದ್ದಂತ ವಸ್ತುವಿನಿಂದ ಇದನ್ನ ಕಟ್ ಮಾಡ್ತಾನೆ. ಗೋಗೋ ಕೂಡ ತನ್ನ ಪವರ್ ಅನ್ನ ಯೂಸ್ ಮಾಡಿ ಇದನ್ನ ಕಟ್ ಮಾಡ್ಬಿಡ್ತಾಳೆ. ಜೊತೆಗೆ ಬೇಮ್ಯಾಕ್ಸ್ ನ ಕೈ ಕೂಡ ಒಂದು ರಾಕೆಟ್ ಆಗಿದೆ. ಸೊ ಇದನ್ನ ಎಳ್ದು ಬೀಸಾಕ್ತಾನೆ. ಸೊ ಇದರ ಪವರ್ ನಿಂದ ಇವನು ಕೂಡ ಹಾರ್ಕೊಂಡು ಬರ್ತಾನೆ ಅಂಡ್ ಹೀರೋನನ್ನ ಕೂಡ ಸೇವ್ ಮಾಡಿ ಈಗ ಹೀರೋ ಅದನ್ನ ಡ್ರೈವ್ ಮಾಡ್ತಿದ್ದಾನೆ. ಬಟ್ ಕ್ಯಾಲಗನ್ ಎಲ್ಲರನ್ನ ಕೂಡ ಪುಡಿ ಮಾಡಕ್ಕೆ ನೋಡ್ತಿದ್ದಾನೆ. ಆದ್ರೆ ಹೀರೋನಿಗೆ ಗೊತ್ತಾಯ್ತು ಟ್ರಿಕ್, ಬ್ಲಾಕ್ ಹೋಲ್ ಮೈಕ್ರೋಬಾಟ್ಸ್ ಅನ್ನ ಎಳೆಯುತ್ತೆ. ಅದಕ್ಕೋಸ್ಕರ ಇವನು ಹಾಗೂ ಇವನ ಟೀಮ್ ಎಲ್ಲರೂ ಕೂಡ ಸೇರಿ ಆ ಮೈಕ್ರೋಬಾಟ್ಸ್ ಗಳನ್ನ ಹೊಡಿತಾರೆ. ವಾಸಬಿ ತನ್ನ ಲೇಸರ್ ನ ಪವರ್
ಇಂದ ಹೊಡೆದ್ರೆ ಫ್ರೆಡ್ ಬೆಂಕಿಯನ್ನು ಉಗುಳ್ತಾನೆ. ಸೊ ಹೀಗೇನೆ ಎಲ್ಲರೂ ಕೂಡ ಪುಡಿ ಪುಡಿ ಮಾಡ್ತಾರೆ ಹಾಗೂ ಎಲ್ಲವೂ ಬ್ಲಾಕ್ ಹೋಲ್ ನ ಒಳಗಡೆ ಹೋಗುತ್ತೆ. ಅಂಡ್ ಫೈನಲ್ ಆಗಿ ಒಂದೇ ಒಂದು ಮೈಕ್ರೋ ವಾಟ್ಸ್ ಕೂಡ ಉಳ್ದಿಲ್ಲ ಕ್ಯಾಲಗನ್ನ ಬಳಿ. ಎಲ್ಲ ಫೈಟ್ ಮುಗೀತು. ಆದ್ರೆ ವೈಟ್, ಬೇಮ್ಯಾಕ್ಸ್ ಇದನ್ನ ಸ್ಕ್ಯಾನ್ ಮಾಡ್ತಿದ್ದ. ಸ್ಕ್ಯಾನ್ ಮಾಡಿದಾಗ ಗೊತ್ತಾಗುತ್ತೆ ಇದರಲ್ಲಿ ಯಾವ್ದೋ ಒಬ್ಳು ಹುಡುಗಿ ಸಿಕ್ಕಾಕೊಂಡಿದ್ದಾಳೆ. ಎಸ್, ಇದು ಕ್ಯಾಲಗನ್ನ ಮಗಳೇ ಆಗಿದ್ದಾಳೆ. ಸೊ ಇವಳನ್ನ ಹೇಗಾದ್ರೂ ಬಚಾವ್ ಮಾಡ್ಲೇಬೇಕು ಅಂತ ಹೇಳಿ ಹೀರೋ ಹಾಗೂ ರೋಬೋಟ್ ಹೋಗುತ್ತಾ. ಈ ಬ್ಲಾಕ್ ಹೋಲ್ ನ ಒಳಗಡೆ ಒಂದು ಬೇರೆನೆ ಸ್ಪೇಸ್ ಇದೆ. ಈ ಲೋಕನೇ ಚೇಂಜ್ ಆಗಿದೆ ಗುರು. ಇಲ್ಲಿ ಇಡೀ ಹುಡುಕಾಟ ಸ್ಟಾರ್ಟ್ ಆಗುತ್ತೆ. ಅಂಡ್ ಇವಳು ಕೂಡ ಸಿಗ್ತಾಳೆ ಮತ್ತೆ ಅವಳನ್ನ ಹಿಡ್ಕೊಂಡು ವಾಪಸ್ ರಿಟರ್ನ್ ಹೋಗುವಾಗ ಆಲ್ಮೋಸ್ಟ್ ರೀಚ್ ಆಗ್ಬಿಟ್ರು. ಆದ್ರೆ ದೊಡ್ಡದೊಂದು ಬಿಲ್ಡಿಂಗ್ ಇವರ ಮೇಲೆ ಬೀಳುತ್ತಾ. ಇದರಿಂದ ಬೇಮ್ಯಾಕ್ಸ್ ನ ಆರ್ಮರ್ ಒಡೆದೋಗುತ್ತಾ. ಅಂದ್ರೆ ಇದರ ಶಕ್ತಿ ಹೋಯ್ತು. ಬಟ್ ಕೊನೆಯದಾಗಿ ಬೇಮ್ಯಾಕ್ಸ್ ಹೇಳುತ್ತಾ, ನಾನು ನಿಮ್ಮಿಬ್ಬರನ್ನ ಸೇವ್ ಮಾಡಬಹುದು, ಅದು ನನ್ನ ಈ ಕೈಗಳ ಶಕ್ತಿಯಿಂದ. ಹೀರೋ ಹೇಳ್ತಾನೆ, ಆದ್ರೆ ನಂಗೆ ನಿನ್ನನ್ನ ಬಿಟ್ಟು ಬದುಕೋಕೆ ಸಾಧ್ಯ ಇಲ್ಲ. ಬೇಮ್ಯಾಕ್ಸ್ ಹೇಳುತ್ತಾ, ಇಲ್ಲಿ ಟೈಮ್ ಇಲ್ಲ, ನಿನ್ಗೆ ನನ್ನ ಕೆಲಸದಿಂದ ತೃಪ್ತಿ ಆಗಿದೆ ಅಂತ ಹೇಳಿ ಪ್ಲೀಸ್, ಇದರಿಂದ ನಾನು ಡಿಆಕ್ಟಿವೇಟ್ ಆಗ್ತೀನಿ ಮತ್ತೆ ನೀವು ಕೂಡ ಅಲ್ಲಿಗೆ ರೀಚ್ ಆಗ್ತೀರಾ. ಇಲ್ಲಿ ಹೀರೋ ಅಂತೂ ತುಂಬಾನೇ ಎಮೋಷನಲ್ ಆಗಿದ್ದಾನೆ. ಜೊತೆಗೆ ಅಳ್ಕೊಂಡು ಒಂದು ಹಗ್ಗನ್ನು ಕೂಡ ಕೊಡ್ತಾನೆ. ಸೊ ಅದರ ಕೈಯಿಂದ ರಾಕೆಟ್ ಅನ್ನ ಲಾಂಚ್ ಮಾಡಿ ಅವನನ್ನ ವಾಪಸ್ ಕಳಿಸುತ್ತಾ. ಹಾಗೇನೆ ಬೇಮ್ಯಾಕ್ಸ್ ಅಲ್ಲಿನ ಪಾತಾಳಕ್ಕೆ ಬಿದ್ದು ಬಿಡುತ್ತಾ. ಸೊ ನಮ್ಮ ಹೀರೋಯಿನ್ ಹೊರಗಡೆ ಬಂದ. ಎಲ್ರಿಗೂ ಇದನ್ನ ನೋಡಿ ಖುಷಿ ಆಯ್ತು. ಆದ್ರೆ ಕೇಳ್ತಾರೆ ಬೇಮ್ಯಾಕ್ಸ್ ಇಲ್ಲಿ ಅಂತ. ಆದ್ರೆ ಹೀರೋನ ಮುಖ ನೋಡಿದಾಗನೇ ಗೊತ್ತಾಯ್ತು ಇವನದು ಏನಾಗಿದೆ ಗತಿ ಅಂತ. ಮತ್ತೆ ಇಲ್ಲಿ ಕ್ಯಾಲಗನ್ನ ಮಗಳು ಬದುಕಿದಾಳೆ, ಸ್ವಲ್ಪ ಕೋಮಕ್ಕೆ ಕೂಡ ಹೋಗಿದ್ದಾಳೆ. ಜೊತೆಗೆ ಕ್ಯಾಲಗನ್ನ ಜೈಲಿಗೆ ಹಾಕ್ತಾರೆ ಅರೆಸ್ಟ್ ಮಾಡ್ಕೊಂಡು. ಸೊ ಇದೆಲ್ಲ ಘಟನೆ ಆದ್ಮೇಲೆ ಒಂದು ತಿಂಗಳೆಲ್ಲ ಆಗುತ್ತೆ. ಹೊಸ ಲೈಫ್ ಅನ್ನ ನಮ್ಮ ಹೀರೋ ಸ್ಟಾರ್ಟ್ ಮಾಡ್ಕೊಂಡಿರ್ತಾನೆ. ಸೊ ಹೀಗೇನೆ ಬೇಮ್ಯಾಕ್ಸ್ ನ ನೆನಪಲ್ಲಿ ಒಂದು ದಿನ ಇದ್ದಾಗ ಇವನಿಗೆ ನೆನಪು ಬರುತ್ತೆ, ಇವನ ಬಳಿ ಬೇಮ್ಯಾಕ್ಸ್ ನ ಒಂದು ಕೈ ಇದೆ. ಬಟ್ ಗಮನಿಸ್ತಾನೆ ಅದರಲ್ಲಿ ಚಿಪ್ ಇತ್ತು. ಅಂದ್ರೆ ಆ ಚಿಪ್ ಹೇಗೆ ಅಂದ್ರೆ ಮನುಷ್ಯರ ಆತ್ಮ ಇದ್ದಾಗೆ. ಸೊ ಇದೆಲ್ಲ ಆದ್ಮೇಲೆ ಸ್ವಲ್ಪ ಸಮಯ ಆದ್ಮೇಲೆ ಆ ಚಿಪ್ ಅನ್ನ ಹಾಕಿ ನಮ್ಮ ಹೀರೋ ಬೇಮ್ಯಾಕ್ಸ್ ಅನ್ನ ತಯಾರಿಸ್ತಾನೆ. ಅದರ ಎಲ್ಲ ಮೆಮೊರಿ ಪವರ್ ಗಳು ಕೂಡ ಅದರಲ್ಲಿ ಇರುತ್ತವೆ. ಸೊ ಹೀಗೆ ನಮ್ಮ ಹೀರೋನಿಗೆ ಫೈನಲ್ ಆಗಿ ಬೇಮ್ಯಾಕ್ಸ್ ಸಿಕ್ಬಿಡ್ತು. ಸೊ ಹೀಗೆ ಎಲ್ಲರೂ ಕೂಡ ಸೂಪರ್ ಹೀರೋನ ಕಾಸ್ಟ್ಯೂಮ್ ನಲ್ಲಿ ಬಂದು ಜನರನ್ನೆಲ್ಲ ಕಾಪಾಡ್ತಾರೆ. ಹೀಗೇನೆ ರಕ್ಷಣೆ ಮಾಡ್ತಾ ಹೋಗ್ತಾರೆ. ಮತ್ತೆ ಕೊನೆಗೆ ಹೇಳ್ತಾನೆ, ನಾವೇ 6 ಜನ, ಬಿಗ್ ಹೀರೋ 6 ಅಂತ. ಸೊ ಈ ಮೂಲಕ ಒಂದು ಹ್ಯಾಪಿ ಎಂಡಿಂಗ್ ನ ಜೊತೆ ಈ ಕಥೆ ಮುಗಿಯುತ್ತೆ. ನಿಮ್ಗೆ ನನ್ನ ಎಕ್ಸ್ಪ್ಲನೇಷನ್ ಹೇಗನ್ಸ್ತು ಹಾಗೂ ಈ ಮೂವಿ ಹೇಗನ್ಸ್ತು ಅಂತ ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ ನ ಮೆಂಬರ್ಶಿಪ್ ಅನ್ನು ಕೂಡ ನೀವು ಬೈ ಮಾಡಬಹುದು ಸಪೋರ್ಟ್ ಮಾಡೋದರ ಮೂಲಕ. ಸೊ ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಜೈ ಕರ್ನಾಟಕ ಮಾತಾ, ಪೀಸ್.